ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಪ್ರಫಿತಾ ಮೋಹನ್ ಅಂತ. ನಾನಿವತ್ತು ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಬಗ್ಗೆ ಮಾಡ್ತಿದ್ದೇನೆ. ಮಾರ್ಕೆಟ್ನಲ್ಲಿ ಶೇರ್ ಮಾರ್ಕೆಟ್ನಲ್ಲಿ ನಾವು ಖಾಲಿ ಒಂದೇ ಟೈಮ್ ಫ್ರೇಮ್ ಇಟ್ಕೊಂಡು ನಾವು ಟ್ರೇಡ್ ಮಾಡಬಾರ್ದು. ನಾವು ಬೇರೆ ಬೇರೆ ಟೈಮ್ ಫ್ರೇಮ್ ಅನ್ನು ನೋಡಿ ಟ್ರೇಡ್ ಮಾಡಬೇಕು. ಅದು ಯಾವ ತರ ನಾವು ಮಾಡಬೇಕು, ಯಾವ ತರ ನಾವು ಫಿಕ್ಸ್ ಮಾಡಿ ಇಡಬೇಕು, ಅದೆಲ್ಲ ನಾನು ಇವತ್ತು ಹೇಳ್ತೇನೆ. ಇದುವರೆಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ, ಆಯ್ತಾ? ಯಾರೆಲ್ಲ ದನ್ ಅಕೌಂಟ್ ಇಂದ ಅಕೌಂಟ್ ಓಪನ್ ಮಾಡಲಿಲ್ಲ ಅವರು ನಂದು QR ಕೋಡ್ ಇದೆ. ಈ QR ಕೋಡ್ ಮುಖಾಂತರನು ಅಕೌಂಟ್ ಓಪನ್ ಮಾಡಬಹುದು. ಇಲ್ಲದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದರ ಮುಖಾಂತರನು ಅಕೌಂಟ್ ಓಪನ್ ಮಾಡಬಹುದು, ಆಯ್ತಾ? ನೆಕ್ಸ್ಟ್ ನಾವು ಚಾರ್ಟಿಗೆ ಹೋಗೋಣ. ಮೊನ್ನೆ ಒಂದು ನಂದು ಕ್ಲಾಸಲ್ಲಿ ಲಾಸ್ಟ್ ಕ್ಲಾಸ್ ಯಾವ್ದ್ರ ಬಗ್ಗೆ ಮಾಡಿದ್ದು, ರಿಸ್ಕ್ ರಿವಾರ್ಡ್ ಬಗ್ಗೆ ಮಾಡಿದ್ದೇನಲ್ವಾ? ಅದರಲ್ಲಿ ಒಂದು ಲಾಸ್ಟಿಗೆ ಒಂದು ಮಿಸ್ಟೇಕ್ ಆಗಿದೆ. ಅದು ಏನಂತ ಹೇಳ್ತೀನಿ ನಾನು. ಲಾಸ್ಟಿಗೆ ಒಂದು ಮಿಸ್ಟೇಕ್ ಆಗಿದೆ. ಏನ್ ಗೊತ್ತಾ? ರಿಸ್ಕ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾನು ಏನ್ ಹೇಳಿದೆ, ಇದು ನಮ್ದು ಟೋಟಲ್ ಮಂತ್ಲಿ ಪ್ರಾಫಿಟ್ ನಾವೀಗ ಒಂದು 5 ಟ್ರೇಡ್ ತೆಗೆದ್ರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೇನೆ. ಆದ್ಮೇಲೆ ನೆಕ್ಸ್ಟ್ ಅದ್ರ ಬಗ್ಗೆ ಹೇಳ್ತೇನೆ, ಮಲ್ಟಿಪಲ್ ಟೈಮ್ ಫ್ರೇಮ್ ಬಗ್ಗೆ ಹೇಳ್ತೇನೆ, ಆಯ್ತಾ? ಅದು ಹೇಳದಿದ್ರೆ ನೀವು ಅದನ್ನೇ ಫಾಲೋ ಮಾಡ್ತೀರಲ್ವಾ? ನಾವು ಒಂದು ಈಗ ಮಂತ್ಲಿ ನಾವು 10 ಟ್ರೇಡ್ ಮಾಡಿದ್ರೆ ಅದರಲ್ಲಿ 5 ಟ್ರೇಡ್ ಲಾಸ್ ತಗೊಳ್ತದೆ, 5 ಟ್ರೇಡ್ ಪ್ರಾಫಿಟ್ ತಗೊಳ್ತದೆ ಅಂತ ಹೇಳಿದೆ ಅಲ್ವಾ? 5 ಟ್ರೇಡ್ ಪ್ರಾಫಿಟ್ ತಗೊಳ್ತದೆ, ಆಯ್ತಾ? ಮಂತ್ಲಿ ಟ್ರೇಡ್ ಮಾಡುವಾಗ ನೀವು ಎಷ್ಟರಲ್ಲಿ ಮಾಡ್ಲಿಕ್ಕೆ ನಾವು ಹೇಳಿದ್ದು, 1 lakh ಪ್ರಾಫಿಟ್ 1 lakh ನಾವು 1 lakh ನಮ್ಮ ಹತ್ರ ಫಂಡ್ ಇದ್ರೆ ನಾವು ಅದನ್ನು 5 ಡಿವೈಡ್ ಮಾಡಿದ್ರೆ ಅದರಲ್ಲಿ ನಮ್ಗೆ 5 ಡಿವೈಡ್ ಅಲ್ಲಿ 20,000 ಸಿಗ್ತದೆ ಅಲ್ವಾ? 20,000 ಅಲ್ಲಿ ನಮ್ಗೆ 20,000 ಅಲ್ಲಿ ಇದೆಲ್ಲ ಪುನಃ ಡಿಲೀಟ್ ಮಾಡುವ ಕಷ್ಟ ಐತೆ. 20,000 ಅಲ್ಲಿ ಏನಾಗ್ತದೆ ಹೇಳ್ತೀನಿ 1 ಮಿನಿಟ್. ಇದರಲ್ಲಿ ತುಂಬಾ ಇದಾಗ್ತದೆ, ಇದೆಲ್ಲ ನಾನು ಹಾಕಿಟ್ಟಿದ್ದೀನಲ್ಲ, ಅದು ಮತ್ತೆ ಡಿಲೀಟ್ ಕ್ಲಾಸ್ ಮಾಡುವಾಗ ಅಡ್ಡ ತಡೀತಾ ಇರ್ತದೆ. ಇದನ್ನೆಲ್ಲ ಒಂದ್ಸಲ ಡಿಲೀಟ್ ಮಾಡ್ತೇನೆ. ನಾವು ಎಷ್ಟು ಹೇಳಿದ್ದೇವೆ, 5 ಡಿವೈಡ್ ಮಾಡಿ ಕೇಳಿದಲ್ವಾ ಮಾರ್ಕೆಟ್. ಇದನ್ನು ಹೇಳ್ತೀನಿ, ಇದು ಸ್ವಲ್ಪ ಡಿಲೀಟ್ ಮಾಡ್ಕೊಳ್ತೀನಿ, ಆಯ್ತಾ? ಯಾರಿಗೆಲ್ಲ ಲೈವ್ ಸ್ಟ್ರೀಮ್ ಮಾಡಬೇಕು ಅವರೆಲ್ಲ ಒಂದು ಕಮೆಂಟ್ ಹಾಕಿ. ನಾನು ಒಂದ್ ವೇಳೆ 20 ಮೆಂಬರ್ಸ್ ಆದ್ರೆ ನಾನು ಲೈವ್ ಸ್ಟ್ರೀಮ್ ಮಾಡ್ತೇನೆ, ಇಲ್ಲಂತಿದ್ರೆ ಲೈವ್ ಸ್ಟ್ರೀಮ್ ಮಾಡಲ್ಲ. ನಿಮ್ಗೆ ಏನಾದ್ರು ಲೈವ್ ಸ್ಟ್ರೀಮ್ ಬೇಕಂತಿದ್ರೆ ಕಮೆಂಟ್ ಹಾಕಿ, ಯಾವಾಗದಿಂದ ಬೇಕು ಅಂತ ಅದನ್ನು ಕಮೆಂಟ್ ಅಲ್ಲಿ ಹಾಕಿ, ಆಯ್ತಾ? ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಲೈವ್ ಸ್ಟ್ರೀಮ್ ಮಾಡ್ಬೇಕಂತೇಳಿ. ಒಂದ್ ವೇಳೆ 20 ಮೆಂಬರ್ಸ್ ಆದ್ರೆ ನಾನು ಲೈವ್ ಸ್ಟ್ರೀಮ್ ಮಾಡ್ತೀನಿ. ನಿಮ್ದು ಕಮೆಂಟೇ ಬರ್ದಿದ್ರೆ ಲೈವ್ ಸ್ಟ್ರೀಮ್ ಮಾಡಲ್ಲ, ಆಯ್ತಾ? ನನಗೆ ಗೊತ್ತಾಗ್ಬೇಕಲ್ವಾ, ನಾನು ಲೈವ್ ಸ್ಟ್ರೀಮ್ ಅಲ್ಲಿ ಕುತ್ಕೊಂಡ್ರೆ ಯಾರಾದ್ರೂ ಸ್ಟೂಡೆಂಟ್ ಇರ್ಬೇಕಲ್ವಾ, ಇದು ವಾಚ್ ಮಾಡುವವರು ಬೇಕಲ್ವಾ? ನೋಡುವ, ಅದು ನಂದು ನಾನು ಲೈವ್ ಸ್ಟ್ರೀಮ್ ಮಾಡಿದ್ರೆ ಅದು ಫಸ್ಟ್ ಟೈಮ್ ಆಗ್ತದೆ ನಂದು ಲೈವ್ ಸ್ಟ್ರೀಮ್. ನಾನು ಇದುವರೆಗೆ ಮಾಡ್ಲಿಲ್ಲ ಲೈವ್ ಸ್ಟ್ರೀಮ್. ನೋಡುವ, ನಿಮ್ಗೆ ಏನಾದ್ರು ಲೈವ್ ಸ್ಟ್ರೀಮ್ ಮಾಡ್ಬೇಕಂತಿದ್ರೆ ಒಂದು ಕಮೆಂಟ್ ಹಾಕಿ, ಆಯ್ತಾ? ಮೊನ್ನೆದು ಏನ್ ಮಿಸ್ಟೇಕ್ ಆಗಿದೆ ಅದನ್ನೊಂದು ನಾನು ಈಗ ಸರಿ ಮಾಡ್ತೀನಿ. ಮತ್ತೆ ನಾವು ಟೈಮ್ ಫ್ರೇಮ್, ಮಲ್ಟಿಪಲ್ ಟೈಮ್ ಫ್ರೇಮ್ ಬಗ್ಗೆ ನೋಡೋಣ, ಆಯ್ತಾ? ರಿಸ್ಕ್ ರಿವಾರ್ಡ್ ಬಗ್ಗೆ ಹೇಳಿದೆ ಅಲ್ವಾ? ರಿಸ್ಕ್ ರಿವಾರ್ಡ್ ರೇಷಿಯೋ ಅದು ಇದು ಕ್ಲಾಸ್ ಯಾರೆಲ್ಲ ನೋಡ್ಲಿಲ್ಲ ಅವರೊಂದ್ಸಲ ಅದು ಕ್ಲಾಸ್ ಅನ್ನು ನೋಡ್ಕೊಂಡ್ ಬನ್ನಿ. ಇಲ್ಲದ್ರೆ ನಾನು ಈಗ ಏನ್ ಹೇಳ್ತಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗಲ್ಲ, ಆಯ್ತಾ? ಅದು ಇಂಪಾರ್ಟೆಂಟ್, ಆಯ್ತಾ? ರಿಸ್ಕ್ ರಿವಾರ್ಡ್ ನೀವು ಟ್ರೇಡರ್ಸ್ ಆಗಿದ್ರೆ, ಬಿಗಿನರ್ಸ್ ಆಗಿದ್ರೆ ಮೊದ್ಲು ನೀವು ಅದನ್ನು ನೋಡ್ಕೊಳ್ಳೇಬೇಕು, ಇಲ್ಲಾಂತಿದ್ರೆ ನಿಮ್ಗೆ ಲಾಸ್ ಆಗ್ತದೆ, ಆಯ್ತಾ? ಅದು ಮೇನ್ ಮಾಡ್ಕೊಳ್ಳೇಬೇಕು ರಿಸ್ಕ್ ರಿವಾರ್ಡ್, ಆಯ್ತಾ? ಅದು ನಾನು ಮೊನ್ನೆ ಕ್ಲಾಸ್ ಮಾಡಿದ್ದೀನಿ, ಅದು ಯಾರೆಲ್ಲ ನೋಡ್ಲಿಲ್ಲ ಅವರೆಲ್ಲ ನೋಡ್ಕೊಂಡ್ ಬನ್ನಿ. ಈಗ ನಾನೀಗ 1 lakh ಅಲ್ಲಿ ಹೇಳಿದ್ದೇನೆ. ನಿಮ್ಮ ಹತ್ರ ಈಗ ಒಂದು 10,000 ಇರ್ಬೋದು, ನೀವು 10,000 ಅಲ್ಲಿ ಮಾಡ್ಕೊಳ್ಳಿ, ಆಯ್ತಾ?
ಈಗ ನಾನು ಒಂದ್ ಲೆಕ್ಕಲ್ಲಿ ಹೇಳ್ತೇನೆ, ಇದನ್ನು ನೀವು 10,000 ಗೆ ಕನ್ವರ್ಟ್ ಮಾಡಿ. ಇದನ್ನು ಎಷ್ಟು ಡಿವೈಡ್ ಮಾಡ್ಲಿಕ್ಕೆ ಹೇಳಿದ್ದು? ನಾನು 5 ಡಿವೈಡ್ ಮಾಡ್ಲಿಕ್ಕೆ ಹೇಳಿದಲ್ವಾ? 20,000 20,000 20,000 ಅಲ್ವಾ? 5 ಡಿವೈಡ್ ಮಾಡ್ಲಿಕ್ಕೆ ಹೇಳಿದ್ದೇನೆ. ಲಾಸ್ಟ್ ಗೆ 5ನೇ ಡಿವೈಡ್ ಅಲ್ಲಿ ಬರ್ತದಲ್ಲ 20,000, ಅದು ನಿಮ್ದು ಮಂತ್ಲಿ, ಇಡೀ ಮಂತ್ಲಿಗೆ ಆಗುವ ಲಾಸ್ ಅಂತ ನೀವು ತಗೊಳ್ಬೇಕು. ಲಾಸ್ಟಿಗೆ ಉಳ್ದದ್ದು ನಿಮ್ದು ಇದು ಮುಟ್ಲಿಕ್ಕಿಲ್ಲ. ಇದಿಷ್ಟು 20,000 ಇಡೀ ಮಂತಿಗೆ ಆಗುವ ನಿಮ್ದು ಲಾಸ್ ಅಲ್ವಾ? ಆದ್ಮೇಲೆ ಇಡೀ ಮಂತ್ ನೀವು ಈಗ ನೀವು ಮಂತ್ಲಿ ನೀವು 10 ಟ್ರೇಡ್ ತೆಗೆಯುವುದಾದ್ರೆ ಇದರಲ್ಲಿ ನೀವು ಲಾಸ್ ಅಲ್ಲಿ ನೀವು 5 ಟ್ರೇಡ್ ಬುಕ್ ಮಾಡಿದ್ದೀರಿ ಅಂತ ತಿಳ್ಕೊಳ್ಳಿ. ಪ್ರಾಫಿಟ್ ಅಲ್ಲಿ ಒಂದು 5 ಟ್ರೇಡ್ ಬುಕ್ ಮಾಡಿದ್ದೀರಿ ಅಂತ ತಿಳ್ಕೊಳ್ಳಿ. ಒಂದು ಅಂದಾಜು ಈ ತರ ಇಟ್ಕೊಳ್ಬೇಕು ನೀವು. 5ಕ್ಕಿಂತ ಜಾಸ್ತಿ ನಾನು ಟ್ರೇಡ್ ತೆಗಿಯಲ್ಲ ಲಾಸ್ ಅಲ್ಲಿ, ಆ ತರ ಮಂತ್ಲಿ. ಇದು ಒಂದು ದಿವಸಕ್ಕೆ ಹೇಳಿಲ್ಲ. ಒಂದು ದಿವಸಕ್ಕೆ ನೀವು ಒಂದು ಟ್ರೇಡ್ ಲಾಸ್ ಆದ್ರೆ ಕ್ಲೋಸ್ ಮಾಡಿ ಬಿಡ್ಬೇಕು, ಮತ್ತೆ ಮಾಡ್ಲಿಕ್ಕಿಲ್ಲ. ಒಂದ್ ವೇಳೆ ಮಂತ್ಲಿ, ಇಡೀ ಮಂತ್ ಅಲ್ಲಿ ನೀವು ಒಂದು 5 ಟ್ರೇಡ್ ತೆಗ್ದಿದ್ರೆ 5 ಟ್ರೇಡ್ ಲಾಸ್ ಮಾಡಿದ್ರೆ ಅದಕ್ಕಿಂತ ಮೇಲೆ 6 ಟ್ರೇಡ್ ತೆಗಿಲಿಕ್ಕೆ ಹೋಗ್ಬಾರ್ದು, ಬಿಟ್ಟು ಬಿಡ್ಬೇಕು. 5 ಟ್ರೇಡ್ ಅಲ್ಲೇ ಬಿಟ್ಟು ಬಿಡ್ಬೇಕು, ಆಯ್ತಾ? ಇದ್ರಲ್ಲಿ ಸಹ ಹಾಗೆ 5 ಟ್ರೇಡ್ ಪ್ರಾಫಿಟ್ ಮಾಡಿದ್ರೆ ಇನ್ನೊಂದು ಮಾಡುದಾದ್ರೆ ಮಾಡ್ಬೋದು. ಪ್ರಾಫಿಟ್ ಮೇಲೆ ನೀವು ಟ್ರೇಡ್ ಮಾಡ್ತಾ ಹೋಗ್ಬೋದು, ಇಲ್ಲಾಂತಿದ್ರೆ ಅಲ್ಲೇ ಬಿಟ್ಟು ಬಿಡ್ಬೋದು, ಆಯ್ತಾ? ಈಗ ನೀವು 5 ಲಾಟ್ ಅಲ್ಲಿ ಮಾಡಿದ್ರೆ ಅದು 75 ಲಾಟ್. ನಾನು ಅದು ಲೆಕ್ಕ ಎಲ್ಲ ಹೇಳಿದ್ದೇನೆ. ಯಾವುದು ರಿಸ್ಕ್ ರಿವಾರ್ಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ವಿಡಿಯೋದಲ್ಲಿ ನಾನು ಇದು ಲೆಕ್ಕ ಎಲ್ಲ ಹೇಳಿದ್ದೇನೆ, ಆಯ್ತಾ? ಯಾವ ತರ ಕೌಂಟ್ ಮಾಡುದಂತ ಅದನ್ನು ನೋಡ್ಕೊಂಡು ಬನ್ನಿ. ಆ ವಿಡಿಯೋ ನೋಡಿದ್ರೆ ಇದು ನಾನೀಗ ಹೇಳುದು ಅರ್ಥ ಆಗ್ತದೆ. ಈಗ ನಾನು ಸ್ವಲ್ಪ ಹೇಳುದು, ನಾನೀಗ ಮೇನ್ ಆಗಿ ನಾನು ಮಲ್ಟಿ ಟೈಮ್ ಫ್ರೇಮ್ ಬಗ್ಗೆ ಹೇಳಲಿಕ್ಕೆ ಇದು ಕ್ಲಾಸ್ ಮಾಡುದು, ಆಯ್ತಾ? ಮೊನ್ನೆದು ಮಿಸ್ಟೇಕ್ ಆಗಿದೆ ನಾನು ಸ್ವಲ್ಪ, ಅದನ್ನು ಕ್ಲಿಯರ್ ಮಾಡ್ತೇನೆ. ನಾವೀಗ 75 ಲಾಟ್ ಅಲ್ಲಿ ನಾವು ಟ್ರೇಡ್ ಮಾಡಿದ್ರೆ ನಮಗೆ ಮಂತ್ಲಿ ಎಷ್ಟು ಪ್ರಾಫಿಟ್ ಸಿಗ್ಬೇಕು? 37,000 ನಮ್ಗೆ ಪ್ರಾಫಿಟ್ ಆಗ್ಬೇಕಂತ ಹೇಳಿದೆ ಅಲ್ವಾ? ಅದರಲ್ಲಿ ನಮ್ದು ಲಾಸ್ ಎಷ್ಟು ತಗೊಳ್ಬಹುದು ನಾವು ಮಂತ್ಲಿ? 20,000 ಅಲ್ವಾ? 20,000 ಲಾಸ್ ಎಲ್ಲ 37,000 ಅಲ್ಲಿ 20,000 ಲಾಸ್ ತೆಗೆದ್ರೆ ಎಷ್ಟು ಉಳಿತದೆ? 17,000 ನಮ್ಗೆ ಮಂತ್ಲಿ ಪ್ರಾಫಿಟ್ ಆಗ್ಬೇಕು. 17,000 ಗಿಂತ ಪ್ರಾಫಿಟ್ ಜಾಸ್ತಿ ಸಹ ಮಾಡ್ಕೊಳ್ಬಹುದು ನೀವು, ಆದ್ರೆ ಪ್ರಾಫಿಟ್ ಇಷ್ಟ ಆಗ್ಲೇಬೇಕು ನಿಮ್ದು ಮಂತ್ಲಿ. ನಾನು ಎಷ್ಟು ಹೇಳಿದೆ? 1,17,000 ಅಂತ ಹೇಳಿದೆ. ಅದು ಮಿಸ್ಟೇಕ್ ಆದದ್ದು ನಂದು. 1 lakh ಅಲ್ಲ, 17,000 ಪ್ರಾಫಿಟ್ ಆಗ್ಬೇಕು, ಆಯ್ತಾ? ಇದು ಮಿಸ್ಟೇಕ್ ಅನ್ನು ನಾನು ಕರೆಕ್ಟ್ ಮಾಡ್ಲಿಕ್ಕೆ, ಯಾಕಂತ ಹೇಳಿದ್ರೆ ನಾನು ಎಡಿಟಿಂಗ್ ಮಾಡಲ್ಲ. ಅಂದ್ರೆ ನಾನು ಈಗ ಡೈರೆಕ್ಟ್ ಆಗಿ ಸೆಂಡ್ ಮಾಡಿ ಬಿಡ್ತೇನೆ. ನಾನೀಗ ಕ್ಲಾಸ್ ಮಾಡ್ತೇನಲ್ಲ, ನಾನು ಎಡಿಟಿಂಗ್ ಮಾಡಲ್ಲ, ಡೈರೆಕ್ಟ್ ಆಗಿ ಸೆಂಡ್ ಮಾಡುದು, ಆ ತರ, ಆಯ್ತಾ? ನಾವು ಟೈಮ್ ಫ್ರೇಮ್ ಯಾವ ತರ ನೋಡುದಂತ ಹೇಳಿದ್ರೆ, ಇದ್ರಲ್ಲಿ ಈಗ ಒಂದು ಚಾರ್ಟ್ ನಾನು ಓಪನ್ ಮಾಡಿದ್ದೇನೆ. ಅದು ಯಾವ್ದು ಆಗ್ಬೋದು, ಇಂಡೆಕ್ಸ್ ಚಾರ್ಟ್ ಆಗ್ಬೋದು, ಇಲ್ಲದ್ರೆ ಸ್ಟಾಕ್ಸ್ ಅದು ಚಾರ್ಟ್ ಆಗ್ಬೋದು ಅಲ್ವಾ? ಸ್ಟಾಕ್ಸ್ ಅದು ಚಾರ್ಟ್ ಆಗ್ಬೋದು. ಇದರಲ್ಲಿ ನೀವೀಗ ಟೈಮ್ ಫ್ರೇಮ್ ನೋಡುದಾದ್ರೆ ಇದರಲ್ಲಿ ನೋಡಿ, ಟೈಮ್ ಫ್ರೇಮ್ ಹೀಗೆ ನೋಡುದು. ಇಲ್ಲಿ ಯಾವ್ದು ಟೈಮ್ ಫ್ರೇಮ್ ಬೇಕು ಹೀಗೆ ಇಟ್ರೆ ಆ ಟೈಮ್ ಫ್ರೇಮ್ ಇಲ್ಲಿ ತೋರಿಸ್ತದೆ ಅಲ್ವಾ? ಇದು 4 ಅವರ್ಸ್ ಅದು ಟೈಮ್ ಫ್ರೇಮ್ ತೋರಿಸ್ತಿದೆ. ಇಲ್ಲಿ 4 ಅವರ್ಸ್ ಅಲ್ಲಿ ಇದರಲ್ಲಿ ಏನ್ ತೋರಿಸ್ತಿದೆ? ಡೌನ್ ಟ್ರೆಂಡ್ ತೋರಿಸ್ತಾ ಇದೆ, ಡೌನಿಗೆ ಬರ್ತಾ ಇದೆ, ಆಯ್ತಾ? ಇದರಲ್ಲಿ 1 ಅವರಿಗೆ ಯಾವ ತರ ತೋರಿಸ್ತಿದೆ ನೋಡಿ. 1 ಅವರಿಗೆ ಡೌನಿಗೆ ಬರ್ತಾ ಇದೆ, ಆದ್ರೆ ಇಲ್ಲಿ ಕನ್ಫ್ಯೂಷನ್ ಇದೆ. ಅಂತ ಹೇಳಿದ್ರೆ ಡೌನಿಗೆ ಹೋಗ್ತದ ಮೇಲೆ ಹೋಗ್ತದ ಅನ್ನೋ ತರ ಕನ್ಫ್ಯೂಷನ್ ಇದೆ. ಇಲ್ಲಿ ಸೈಡ್ ವೇಸ್ ಮಾಡಿದೆ ಅಲ್ವಾ? ಅದೇ 15 ಮಿನಿಟ್ಸ್ ಅಲ್ಲಿ ನೋಡುವಾಗ ಮಾರ್ಕೆಟ್ ಇನ್ನು ಕನ್ಫ್ಯೂಷನ್ ಇದೆ, ಫುಲ್ ಸೈಡ್ ವೇಸ್ ಅಲ್ಲಿ ಇದೆ ಅಲ್ವಾ? ಈ ತರ ಆದಾಗ ನಾವು ಟೈಮ್ ಫ್ರೇಮ್ ಅನ್ನು ನಾವು ನೋಡಿ ಯೂಸ್ ಮಾಡ್ಬೇಕು, ಆಯ್ತಾ? ಅದು ಯಾವ ತರ ಅಂತ ನಾನೀಗ ಹೇಳ್ತೀನಿ. ನಾನು ಇದ್ರಲ್ಲಿ ಮಾಡ್ತೀನಿ, ಆಯ್ತಾ? ನಂದು ಪೆನ್ ಮಿಸ್ ಆಗಿದೆ, ಇದ್ರದ್ದು ಲ್ಯಾಪ್ಟಾಪ್ ಅದು. ಇದು ಇಂಪಾರ್ಟೆಂಟ್. ನಾವು ಟ್ರೇಡ್ ಮಾಡುವವರು, ಇಂಟರ್ಡೇ ಟ್ರೇಡ್ ಮತ್ತೆ ಸ್ವಿಂಗ್ ಟ್ರೇಡ್ ಎಲ್ಲ ಮಾಡುವವರು ಇವತ್ತಿನ ಕ್ಲಾಸ್ ನೋಡ್ಲೇಬೇಕು, ಸ್ಕಿಪ್ ಮಾಡಬೇಡಿ. ನಾನು ಇದುವರೆಗೆ ಮಾಡಿದ ಎಲ್ಲಾ ಕ್ಲಾಸಸ್ ಇಂಪಾರ್ಟೆಂಟೇ ಕ್ಲಾಸ್, ಆಯ್ತಾ? ಯಾವುದು ಮಿಸ್ ಮಾಡಬೇಡಿ, ಆಯ್ತಾ?
ನಿಮ್ಗೆ ಟ್ರೇಡಿಂಗ್ ಅಲ್ಲಿ ಏನಾದ್ರು ಹಣ ಮಾಡ್ಬೇಕಂತಿದ್ರೆ ಎಲ್ಲಾ ಕ್ಲಾಸ್ ಅನ್ನು ಕರೆಕ್ಟ್ ಆಗಿ ನೋಡಿ. ಇದುವರೆಗೆ 32 ಏನು ವಿಡಿಯೋ ಆಗಿದೆ, ನಂದು 32 ವಿಡಿಯೋಸ್ ಆಗಿದೆ. ಆ 32 ವಿಡಿಯೋಸ್ ಅನ್ನು ನೀವು ಪ್ರಾಪರ್ ಆಗಿ ನೋಡಿದ್ರೆ ಉಂಟಲ್ಲ, ನೀವು ಕರೆಕ್ಟ್ ಆಗಿ ಟ್ರೇಡ್ ಮಾಡ್ತೀರಿ, ಲಾಸ್ ತಗೊಳ್ಳೋದಿಲ್ಲ. ಆಯ್ತಾ? ಲಾಸ್ ತಗೊಳ್ಳೋದು ಯಾರು ಹೇಳಿ? ಲಾಸ್ ತಗೊಳ್ಳೋದು ಕಲಿಯದೆ ಡೈರೆಕ್ಟ್ ಆಗಿ ಅರ್ಧಂಬರ್ಧ ಕಲ್ತು ಟ್ರೇಡ್ ಅಲ್ಲಿ ಕುತ್ಕೊಳ್ತಾರಲ್ಲ, ಅವರು ಲಾಸ್ ತಗೊಳ್ತಾರೆ. ಇದು ಸಣ್ಣ ಸಣ್ಣ ಪಾಯಿಂಟ್ ಅನ್ನು ನೋಟ್ ಮಾಡಿ ನೋಟ್ ಬುಕ್ ಅಲ್ಲಿ ಬರ್ದಿಟ್ಟು ಕರೆಕ್ಟ್ ಆಗಿ ಸ್ಟಡಿ ಮಾಡಿ ಮತ್ತೆ ಟ್ರೇಡ್ ಮಾಡ್ತಾರಲ್ಲ, ಅವರು ಯಾವತ್ತೂ ಲಾಸ್ ತಗೊಳ್ಳೋದಿಲ್ಲ. ಜಾಗ್ರತೆಯಲ್ಲಿ ಮಾಡಿದ್ರೆ ಟ್ರೇಡಿಂಗ್ ಲಾಸ್ ಆಗುದಿಲ್ಲ, ನಮ್ಗೆ ಪ್ರಾಫಿಟೇ ಆಗ್ತದೆ. ಆಯ್ತಾ? ಇದರಲ್ಲಿ ನಾನು ಚಾರ್ಟ್ ಕಾಣ್ತದಲ್ಲ, ನೀವು ಕಮೆಂಟ್ ಹಾಕಿ. ಏನಾದ್ರು ಚಾರ್ಟ್ ಎಲ್ಲ ಸರಿಯಾಗಿ ಪ್ರಾಪರ್ ಆಗಿ ಕಾಣದಿದ್ರೆ ಒಂದು ಕಮೆಂಟ್ ಹಾಕಿ. ಆಯ್ತಾ? ಮತ್ತೆ ಲೈವ್ ಸ್ಟ್ರೀಮ್ ಮಾಡ್ಬೇಕಂತಿದ್ರು ಕಮೆಂಟ್ ಹಾಕಿ. ನನಗೆ 20 ಮೆಂಬರ್ಸ್ ಆಗ್ಬೇಕು, ಇಲ್ಲದಿದ್ರೆ ನಾನು ಲೈವ್ ಸ್ಟ್ರೀಮ್ ಮಾಡುದಿಲ್ಲ. ಅದು ಸುಮ್ನೆ ಆಗ್ತದೆ, ವೇಸ್ಟ್ ಆಗ್ತದಲ್ವಾ? ಯಾರು ಇಲ್ಲದಿದ್ರೆ ಸುಮ್ನೆ ನಾನು ಯಾರಿಗೆ ಹೇಳಿ ಕೊಡುದು? ನಾನು ಸ್ಟಾರ್ಟಿಂಗ್ ಅಲ್ವಾ, ನನಗೆ ಸ್ಟೂಡೆಂಟ್ ಬರ್ತಾರಾ ಇಲ್ವಾ, ಯಾರು ಇದು ನಂದು ಸ್ಟ್ರೀಮ್ ನೋಡ್ಲಿಕ್ಕೆ ವ್ಯೂವರ್ಸ್ ಇರ್ತಾರಾ ಇಲ್ವಾ, ಆ ತರ ಆಗಿದೆ ಈಗ. ಯಾಕಂತ ಹೇಳಿದ್ರೆ ನಂದು ವ್ಯೂಸ್ ಎಲ್ಲ ಒಮ್ಮೆ ಡಿಲೀಟ್ ಆಯ್ತಲ್ಲ, ನಂದು ಚಾನಲ್ ಅದು ವ್ಯೂಸ್ ಎಲ್ಲ ಒಂದ್ಸಲ ಸೆಟ್ಟಿಂಗ್ ಮಿಸ್ಟೇಕ್ ಆಗಿ ಎಲ್ಲ ಡಿಲೀಟ್ ಆಗಿದೆ ನಂದು ವ್ಯೂಸ್ ಎಲ್ಲ. ಅದನ್ನ ನೋಡಿ ಇವರಿಗೆ ವ್ಯೂವರ್ಸ್ ಇಲ್ಲ ಅಂತ ಹೇಳಿ ಎಲ್ಲ ಇದ್ ಮಾಡ್ತಾರೆ ಅಲ್ವಾ. ಆಕ್ಚುಲಿ ಅದು ನಂದು ಸೆಟ್ಟಿಂಗ್ ಅಲ್ಲಿ ನಾನು 36 ಮಂತ್ ಆಫ್ಟರ್ ಡಿಲೀಟ್ ಅಂತ ಕೊಟ್ಟಿದ್ದೆ. ಹಾಗಾಗಿ ನಂದು ಮಾಡಿದೆಲ್ಲ ಇದು ಯಾವುದು ವಿಡಿಯೋಸ್ ಇದೆ ಅದ್ರದ್ದು ವ್ಯೂಸ್ ಎಲ್ಲ ಡಿಲೀಟ್ ಆಗಿದೆ. ಆ ತರ ಜಸ್ಟ್ ಇದರಲ್ಲಿ ಇದೀಗ 4 ಅವರ್ಸ್ ಅದು ಟೈಮ್ ಫ್ರೇಮ್. ಇದು 4 ಅವರ್ಸ್ ಅದು ಟೈಮ್ ಫ್ರೇಮ್. ಆಯ್ತಾ? ಟೈಮ್ ಫ್ರೇಮ್ ಹೇಗೆ ಇಡುದಂತ ನಾನು ಚಾಟ್ ಬಾಕ್ಸ್ ಅಲ್ಲಿ ನಾನು ಒಂದ್ಸಲ ತೋರಿಸಿದ್ದೇನೆ. ಟೈಮ್ ಫ್ರೇಮ್ ನೋಡಿ, ಇಲ್ಲಿ ಇಡುದು ಅಲ್ವಾ, ಇಲ್ಲಿ ಇಡುದು. ಇಲ್ಲಿ ಎಷ್ಟರಲ್ಲಿ 4 ಅವರ್ಸ್, ಒನ್ ಡೇ ಇಲ್ಲಿದೆ ನೋಡಿ 4 ಅವರ್ಸ್. ಇದು ಕ್ಲಿಕ್ ಮಾಡಿದ್ರೆ 4 ಅವರ್ಸ್ ಅದು ಟೈಮ್ ಫ್ರೇಮ್ ಬರ್ತದೆ. ಆಯ್ತಾ? ಇದು 4 ಅವರ್ಸ್ ಟೈಮ್ ಫ್ರೇಮ್ ಅಲ್ಲಿ ಇಲ್ಲಿ ಏನ್ ತೋರಿಸ್ತಿದೆ? ಅಪ್ ಟ್ರೆಂಡ್ ತೋರಿಸ್ತಿದೆ ಅಲ್ವಾ. ಇಲ್ಲಿ ಏನ್ ತೋರಿಸ್ತಿದೆ ನಿಮ್ಗೆ? ಅಪ್ ಟ್ರೆಂಡ್ ತೋರಿಸ್ತಿದೆ. ಇಲ್ಲಿ ಒಂದು ಟ್ರೆಂಡ್ ಲೈನ್ ಸಹ ಬರ್ತದೆ ಹೀಗೆ ಅಲ್ವಾ. ಇಲ್ಲಿ ಒಂದು ಟ್ರೆಂಡ್ ಲೈನ್ ಸಹ ಬರ್ತದೆ. ಇದರದ್ದು ವಿಡ್ತ್ ಸ್ವಲ್ಪ ಜಾಸ್ತಿ ಆಯ್ತಲ್ಲ. ಓಕೆ, ಈ ತರ ಟ್ರೆಂಡ್ ಲೈನ್ ಬರ್ತದೆ. ಟ್ರೆಂಡ್ ಲೈನ್ ಅಲ್ಲಿ ನಿಮ್ಗೆ ಇಲ್ಲಿಗ 3 ಟಚ್ ಆಗಿದೆ. ಇದನ್ನು ನೋಡ್ಬೇಕು ಎಷ್ಟು ಟಚ್ ಆಗಿದೆ ಅಂತ ಮಾರ್ಕೆಟ್ ಅಲ್ವಾ. 3 ಟಚ್ ಆದ್ಮೇಲೆ ಮಾರ್ಕೆಟ್ ಒಂಥರ ರಿಯಾಕ್ಟ್ ಮಾಡ್ತದೆ, ಒಂದ ಮೇಲೆ ಹೋಗ್ತದೆ, ಒಂದ ಕೆಳಗೆ ಹೋಗ್ತದೆ, ಆ ತರ ಅಲ್ವಾ. ಇದೀಗ 4 ಅವರ್ಸ್ ಅಲ್ಲಿ ನಾವು ನೋಡ್ತಿದ್ದೇವೆ. ಇದೇ ಇನ್ನೊಂದು ಚಾರ್ಟ್ ಅಲ್ಲಿ ಇದೀಗ ನಾನು 4 ಅವರ್ಸ್ ಅಲ್ಲಿ ತೋರಿಸಿದೆ ಈಗ ಅಲ್ವಾ. ಇಲ್ಲೈತದು, ಇಲ್ಲಿದೆ. ಇದು 4 ಅವರ್ಸ್ ಅಲ್ಲಿ ತೋರಿಸಿದೆ. 4 ಅವರ್ಸ್ ಅಲ್ಲಿ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ. ಅದೇ 1 ಅವರ್ ಅಲ್ಲಿ ಮಾರ್ಕೆಟ್ ಯಾವ ತರ ಇದೆ ಅಂತ ನೋಡುವ. 4 ಅವರ್ಸ್ ಮಾರ್ಕೆಟ್ 1 ಅವರ್ ಅಲ್ಲಿ ಅಪ್ಲೈ ಮಾಡಿ ಹೇಳ್ಬೇಕಲ್ವಾ, ಟೈಮ್ ತಗೊಳ್ತದೆ. ಆಯ್ತಾ? ನೋಡಿ 4 ಅವರ್ಸ್ ಮಾರ್ಕೆಟ್ 1 ಅವರ್ ಅಲ್ಲಿ ಯಾವ ತರ ತೋರಿಸ್ತಿದೆ. ಒನ್ ಅವರ್ ಅಲ್ಲಿ ನೋಡಿ ಈ ತರ ತೋರಿಸ್ತಾ ಇದೆ. ಡೌನಿಗೆ ಬಂದಾಗೆ ತೋರಿಸ್ತಿದೆ. 4 ಅವರ್ಸ್ ಅಲ್ಲಿ ಏನ್ ತೋರಿಸ್ತಿತ್ತು? 4 ಅವರ್ಸ್ ಅಲ್ಲಿ ಮಾರ್ಕೆಟ್ ಅಪ್ಪಿಗೆ ತೋರಿಸ್ತಾ ಇತ್ತು ಹೀಗೆ ಅಲ್ವಾ. ಅದೇ ಇದ್ರಲ್ಲಿ ಯಾವುದು 1 ಅವರ್ ಅಲ್ಲಿ ಹೇಗೆ ತೋರಿಸ್ತಿದೆ? ಡೌನಿಗೆ ತೋರಿಸ್ತಾ ಇದೆ ಅಲ್ವಾ.
ಅದೇ 15 ಮಿನಿಟ್ಸ್ ಅಲ್ಲಿ ಯಾವ ತರ ಮಾರ್ಕೆಟ್ ತೋರಿಸ್ತಿದೆ ಅಂತ ನಾನು ಹೇಳ್ತೀನಿ. ನಾವು ಈಗ ಯಾವ್ದೆಲ್ಲ ಟೈಮ್ ಫ್ರೇಮ್ ನೋಡಿದ್ವಿ, 4 ಅವರ್ಸ್, 1 ಅವರ್. ಈಗ ನಾವು ನೋಡ್ತಿರೋದು 15 ಮಿನಿಟ್ಸ್. ಇದು ನಾನು ಹಾಕಿ ಇಟ್ಕೊಂಡಿದ್ದು, ನನಗೆ ಅಲ್ಲಿ ಸಡನ್ ಆಗಿ ತೋರಿಸ್ಲಿಕ್ಕೆ ಕಷ್ಟ ಆಗ್ತದೆ. ಅದು ಮೂವ್ ಆಗುದಿಲ್ಲ, ಪೆನ್ ಮಿಸ್ ಆಗಿದೆ ನಂದು, ಆಯ್ತಾ, ರೈಟಿಂಗ್ ಪೆನ್ ಮಿಸ್ ಆಗಿದೆ ಇದ್ರದ್ದು. ಅದರಲ್ಲಿ ಫಾಸ್ಟ್ ಬರೀಲಿಕ್ಕೆ ಆಗಲ್ಲ, ಕ್ಲಾಸ್ ಸ್ಲೋ ಆಗ್ತದೆ, ಅದಕ್ಕೆ ಈ ತರ ಹಾಕಿ ಇಟ್ಕೊಂಡಿದ್ದು. ಓಕೆ, ಇದು ಎಷ್ಟು ಮಿನಿಟ್ಸ್ ಅದು? 5 ಮಿನಿಟ್ಸ್ ಅದು. 5 ಮಿನಿಟ್ಸ್ ಅಲ್ಲಿ ಮಾರ್ಕೆಟ್ ಶೇರ್ ಮಾರ್ಕೆಟ್ ಯಾವ ತರ ತೋರಿಸ್ತಿದೆ ಅಂತ ನೋಡಿ. ಮಾರ್ಕೆಟ್ ಅಂತ ಹೇಳಿದ್ರೆ ಬೇರೆ ಮಾರ್ಕೆಟ್ ಅಲ್ಲ, ಶೇರ್ ಮಾರ್ಕೆಟ್, ಆಯ್ತಾ. ಇದು 5 ಮಿನಿಟ್ಸ್ ಚಾರ್ಟ್. 1 ಅವರ್ ಅಲ್ಲಿ ಅಪ್ ತೋರಿಸ್ತಿತ್ತು, 4 ಅವರ್ ಅಲ್ಲಿ ಅಪ್ ಟ್ರೆಂಡ್ ತೋರಿಸ್ತಿತ್ತು. ಆದ್ಮೇಲೆ ಏನ್ ಮಾಡ್ತು, 1 ಅವರ್ ಅಲ್ಲಿ ನಾವು 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದಾಗ ಡೌನ್ ಗೆ ತೋರಿಸ್ತಿತ್ತು. ಈಗ ಇದು ಎಷ್ಟು ಮಿನಿಟ್ ಅದು ಟೈಮ್ ಫ್ರೇಮ್? ಇದು 5 ಮಿನಿಟ್ಸ್ ಅದು ಟೈಮ್ ಫ್ರೇಮ್. ಇದು ಹೇಗೆ ತೋರಿಸ್ತಿದೆ? ಇದನ್ನು ಡೌನ್ ಗೆ ತೋರಿಸ್ತಾ ಇದೆ. ಇದು ಏನ್ ಮಾಡಿದೆ ನಿಮ್ಗೆ ಇಲ್ಲಿಗ? ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದೆ ಅಲ್ವಾ? ಇದೆಲ್ಲ ಏನ್ ಮಾಡ್ತು ನಿಮ್ಗೆ? ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತು. ನಾವು ಟೈಮ್ ಫ್ರೇಮ್ ಅನ್ನು ಯಾವಾಗ್ಲೂ ನೋಡುವಾಗ ನಾವು ಯಾವ್ದೆಲ್ಲ ಟೈಮ್ ಫ್ರೇಮ್ ನೋಡ್ಬೇಕು? ಎವ್ರಿ ಡೇ ನಾವು ಟ್ರೇಡ್ ಮಾಡುವಾಗ 4 ಅವರ್ಸ್ ಅದು ಒಂದು ಟೈಮ್ ಫ್ರೇಮ್ ನೋಡ್ಬೇಕಾಯ್ತಾ. ಆದ್ಮೇಲೆ 1 ಅವರ್ ಅದು ಟೈಮ್ ಫ್ರೇಮ್ ನೋಡ್ಬೇಕು ಡೈಲಿ ನಾವು ಟ್ರೇಡ್ ಮಾಡುವಾಗ. ಆದ್ಮೇಲೆ 15 ಮಿನಿಟ್ಸ್ ಅದು ಟೈಮ್ ಫ್ರೇಮ್ ನೋಡ್ಬೇಕು. ಇದು ನೋಡದೆ ನೀವು ಟ್ರೇಡ್ ಮಾಡಬಾರ್ದು. 15 ಮಿನಿಟ್ಸ್ ಟೈಮ್ ಫ್ರೇಮ್ ಇದಿಷ್ಟು ನೋಡ್ಬೇಕು. ಇದಿಷ್ಟು ಅನಾಲಿಸಿಸ್ ನೋಡುದಂತ ಹೇಳಿದ್ರೆ ಅನಾಲಿಸಿಸ್ ಮಾಡ್ಬೇಕು ಇದಿಷ್ಟು, ಆಯ್ತಾ. 15 ಮಿನಿಟ್ಸ್ ಟೈಮ್ ಫ್ರೇಮ್. ಲಾಸ್ಟಿಗೆ ನೀವು ಟ್ರೇಡ್ ಮಾಡೋದು 4 ಅವರ್ಸ್ ಅಲ್ಲಿ ಅಲ್ಲ, ಟ್ರೇಡ್ ಮಾಡೋದು 15 ಮಿನಿಟ್ಸ್ ಅಲ್ಲಿ. ಆದ್ರೆ ನೀವು ಫಸ್ಟ್ ಗೆ ನೋಡ್ಬೇಕಾದ ಟೈಮ್ ಫ್ರೇಮ್ 4 ಅವರ್ಸ್, ಆದ್ಮೇಲೆ ನೆಕ್ಸ್ಟ್ ನೋಡ್ಬೇಕಾದ ಟೈಮ್ ಫ್ರೇಮ್ 1 ಅವರ್, ಲಾಸ್ಟ್ ಗೆ ನೋಡ್ಬೇಕಾದ ಟೈಮ್ ಫ್ರೇಮ್ 15 ಮಿನಿಟ್ಸ್. ಇದೆಲ್ಲ ಕರೆಕ್ಟ್ ಆಗಿ ಇದ್ರೆ, ಸೇಮ್ ಪೊಸಿಷನ್ ಅಲ್ಲಿ ಇದ್ರೆ, ಆವಾಗ ನೀವು 15 ಮಿನಿಟ್ಸ್ ಅಲ್ಲಿ ಟ್ರೇಡ್ ಅನ್ನು ತೆಗಿಬಹುದು, ನಿಮ್ ಪೊಸಿಷನ್ ಗಟ್ಟಿ ಇದೆ ಅಂತ ಗೊತ್ತಾದ್ರೆ, ಆಯ್ತಾ. ಅದೇ ನೀವು ಇದು ನಾವು ಸ್ವಿಂಗ್ ಟ್ರೇಡಿಗೆ ನಾವು ಈ ತರ ಯೂಸ್ ಮಾಡ್ತೇವೆ. 4 ಅವರ್ಸ್ ಟೈಮ್ ಫ್ರೇಮ್, 1 ಅವರ್, 4 ಅವರ್ಸ್ ಅಲ್ಲಿ ಒಂದ್ಸಲ ನೋಡ್ತೇವೆ, 1 ಅವರ್ ಅಲ್ಲಿ ಒಂದ್ಸಲ ನೋಡ್ತೇವೆ, 15 ಮಿನಿಟ್ಸ್ ಅಲ್ಲಿ ಒಂದ್ಸಲ ನೋಡ್ತೇವೆ. ಇದು ಸ್ವಿಂಗ್ ಟ್ರೇಡಿಗೆಲ್ಲ ನಾವು ಇದನ್ನು ಯೂಸ್ ಮಾಡ್ತೇವೆ ಟೈಮ್ ಫ್ರೇಮ್ ಅಲ್ಲಿ. ಅದೇ ನಾವು ಇಂಟರ್ ಡೇ ಮತ್ತೆ ಸ್ಕ್ಯಾಲ್ಪಿಂಗ್ ಯೂಸ್ ಮಾಡ್ತೇವಲ್ಲ, ಅದಕ್ಕೆ ನಾವು ಟೈಮ್ ಫ್ರೇಮ್ ಚೇಂಜ್ ಆಗ್ತದೆ. ಇಂಟರ್ ಡೇ ಮತ್ತೆ ಸ್ಕ್ಯಾಲ್ಪಿಂಗ್ ಗೆ ಯಾಕೆ ಟೈಮ್ ಫ್ರೇಮ್ ಚೇಂಜ್ ಆಗ್ತದೆ? ಇದರಲ್ಲಿ ನಮ್ಗೆ ಎಂಟ್ರಿ ಸ್ವಲ್ಪ ಸ್ಲೋ ಆಗಿ ಸಿಗ್ತದೆ. ನಾವು ಸ್ಕ್ಯಾಲ್ಪಿಂಗ್ ಮಾಡುವವರು ಕ್ವಿಕ್ ಆಗಿ ನಮ್ಗೆ ಜಾಸ್ತಿ ಕ್ಯಾಂಡಲ್ ಬೇಕಂತಿಲ್ಲ ಸ್ಕ್ಯಾಲ್ಪಿಂಗ್ ಮಾಡುವವರಿಗೆ. ಅದದು ಏರಿಯಾದಲ್ಲಿ ಈಗ ಇಲ್ಲಿ ನೋಡಿ, ಇಲ್ಲಿಗ ಕೆಳಗೆ ನೋಡಿ, ಇಲ್ಲಿಗ ಮೇಲೆ ಹೋಯ್ತು ಇಲ್ಲಿ ಅಲ್ವಾ. ಇದು ಎಷ್ಟದು? ಇದು 5 ಮಿನಿಟ್ಸ್ ಟೈಮ್ ಫ್ರೇಮ್. ಇಲ್ಲಿಗೆ ಒಂದು ಕ್ಯಾಂಡಲ್ ಬ್ರೇಕ್ಔಟ್ ಆಗಿ ಮೇಲೆ ಹೋಯ್ತು, ಇಷ್ಟು ಸಿಕ್ಕಿದೆ ಅಲ್ವಾ. ನಮ್ಗೆ ಸ್ಕ್ಯಾಲ್ಪಿಂಗ್ ಮಾಡುವವರಿಗೆ ಇಷ್ಟು ಪಾಯಿಂಟ್ಸ್ ಸಾಕಾಗ್ತದೆ ಅಲ್ವಾ. ಸ್ಕ್ಯಾಲ್ಪಿಂಗ್ ಮಾಡುವವರು ಇಲ್ಲಿ ಎಂಟ್ರಿ ತಗೊಂಡು ಇಲ್ಲಿ ಎಕ್ಸಿಟ್ ಆಗ್ಬಹುದು, ಆ ತರ. ಆವಾಗ ನಾವು 4 ಅವರ್ಸ್ ಅದು ಇಟ್ಕೊಂಡು ಕುತ್ಕೊಂಡ್ರೆ ಏನಾಗ್ತದೆ, ನಮಗೆ ಅಲ್ಲಿ ಎಂಟ್ರಿ ಮಿಸ್ ಆಗ್ತದೆ. ನಾವು ನೋಡುವಾಗ 1 ಅವರ್ ಇಂಟರ್ ಡೇ ಮತ್ತೆ ಸ್ಕ್ಯಾಲ್ಪಿಂಗ್ ಮಾಡುವವರು 1 ಅವರ್ ಟೈಮ್ ಫ್ರೇಮ್ ಮತ್ತೆ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡ್ಬೇಕು. ಆದ್ಮೇಲೆ 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಟ್ರೇಡ್ ಮಾಡಬೇಕು. ಇದರಲ್ಲಿ 4 ಅವರ್ಸ್ ಅರ್ಥ ಆಗ್ತಿದೆ ಅಲ್ಲ. ಇದರಲ್ಲಿ 4 ಅವರ್ಸ್ ಟೈಮ್ ಫ್ರೇಮ್ ಅಂತ ಹೇಳಿದ್ರೆ ನಾವು ಮಾರ್ಕೆಟ್ ಅದು ಡೈರೆಕ್ಷನ್ ಅನ್ನು ನೋಡ್ಲಿಕ್ಕೆ ನಾವು ಯೂಸ್ ಮಾಡ್ತೇವೆ. ಮಾರ್ಕೆಟ್ 4 ಅವರ್ಸ್ ಅಲ್ಲಿ ನಾವು ಮಾರ್ಕೆಟ್ ಡೈರೆಕ್ಷನ್ ಅನ್ನು ನೋಡ್ತೇವೆ. ಮಾರ್ಕೆಟ್ ಅಪ್ ಇದೆಯಾ, ಮಾರ್ಕೆಟ್ ಡೌನ್ ಇದೆಯಾ, ಇಲ್ಲ ಮಾರ್ಕೆಟ್ ಸೈಡ್ ವೇಸ್ ಇದೆಯಾ ಅನ್ನೋದನ್ನು ನೋಡ್ಲಿಕ್ಕೆ 4 ಅವರ್ಸ್ ಟೈಮ್ ಫ್ರೇಮ್ ಅನ್ನು ಯೂಸ್ ಮಾಡ್ತೇವೆ.
ನೀವು ಇದು ಇಂಟರ್ಡೇ ಮಾಡುವಾಗ್ಲೂ ಇದನ್ನು ನೋಡಿ ನೀವು ಯಾವ ಸೈಡ್ಗೆ ಟ್ರೆಂಡ್ ಹೋಗ್ತಿದೆ ಅಂತ ಇದನ್ನು ನೋಡ್ಲಿಕ್ಕೆ ನೀವು 4 ಅವರ್ಸ್ ಯೂಸ್ ಮಾಡಬಹುದು. ಆದ್ರೆ ನೀವು ಕ್ವಿಕ್ ಆಗಿ ತೆಗೆಯುವುದಾದ್ರೆ ನೀವು 1 ಅವರ್ ಟೈಮ್ ಫ್ರೇಮ್ ಇಟ್ಕೊಂಡು 1 ಅವರ್ ಟೈಮ್ ಫ್ರೇಮ್ ಇಟ್ಕೊಂಡು 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಅನಾಲಿಸಿಸ್ ಮಾಡಿ ಆದ್ಮೇಲೆ 5 ಮಿನಿಟ್ಸ್ ಅಲ್ಲಿ ನೀವು ಟ್ರೇಡ್ ಎಂಟ್ರಿ ತಗೊಳ್ಬಹುದು. ಆಯ್ತಾ? 4 ಅವರ್ಸ್ ಅಲ್ಲಿ ಇದು ನಾನು ಇದು ಹೇಳ್ತಿದ್ದೇನೆ, 4 ಅವರ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೇಳ್ತಿದ್ದೇನೆ. 4 ಅವರ್ಸ್ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕೆಟ್ ಮೇಲೆ ಹೋಗ್ತದ, ಕೆಳಗೆ ಹೋಗ್ತದ, ಸೈಡ್ ವೇಸ್ ಹೋಗ್ತದ ಅಂತ ನಾವು ತಿಳ್ಕೊಳ್ತೇವೆ. ಆಯ್ತಾ? ಅದೇ ನಾವು 1 ಅವರ್ ಅಲ್ಲಿ ಏನ್ ತಿಳ್ಕೊಳ್ತೇವೆ ಮಾರ್ಕೆಟ್ ಅದು 4 ಅವರ್ಸ್ ಅಲ್ಲಿ ನಾವು ಮಾರ್ಕೆಟ್ ಅದು ಡೈರೆಕ್ಷನ್ ಮಾರ್ಗ ಎಲ್ಲಿಗೆ ಹೋಗ್ತದೆ ಅಂತ ಅಲ್ವಾ, ಅದು ನಮ್ಗೆ ಈಸಿಯಾಗಿ ನಾವು ಅದನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಆ ದಿವಸ ಅಪ್ ಟ್ರೆಂಡ್ ಇದೆಯಾ, ಡೌನ್ ಟ್ರೆಂಡ್ ಇದೆಯಾ, ಸೈಡ್ ವೇಸ್ ಇದೆ, ಇದಿಷ್ಟನ್ನು ನಾವು 4 ಅವರ್ಸ್ ಅಲ್ಲಿ ಫೈಂಡ್ ಔಟ್ ಮಾಡುದು. ಆಯ್ತಾ? ಈಗ 1 ಅವರ್ ಅಲ್ಲಿ ನಾವು ಏನ್ ಮಾಡ್ತೇವೆ, 1 ಅವರ್ ಅಲ್ಲಿ ನಾವು ಮಾರ್ಕೆಟ್ ಅದು ಸ್ಟ್ರಕ್ಚರ್ ನೋಡ್ತೇವೆ. ಸ್ಟ್ರಕ್ಚರ್ ಕ್ಲಾಸ್ ಯಾರೆಲ್ಲ ನೋಡ್ಲಿಲ್ಲ, ನಾನೊಂದು ಸ್ಟ್ರಕ್ಚರ್ ಅದು ಕ್ಲಾಸ್ ಮಾಡಿದ್ದೇನೆ. ಅದು ಕ್ಲಾಸ್ ಅನ್ನು ಯಾರೆಲ್ಲ ನೋಡ್ಲಿಲ್ಲ ಅದನ್ನೆಲ್ಲ ನೋಡ್ಕೊಂಡು ಬನ್ನಿ. ಆಯ್ತಾ? ಅದು ತುಂಬಾ ಇಂಪಾರ್ಟೆಂಟ್ ಕ್ಲಾಸ್. ಸ್ಟ್ರಕ್ಚರ್ ಅಂತ ಮಾಡಿದ್ದೇನೆ, ಅದನ್ನೇ ನೋಡ್ಲಿಲ್ಲ ಎಲ್ಲ. ಅದು ತುಂಬಾ ಇಂಪಾರ್ಟೆಂಟ್ ಕ್ಲಾಸ್. ಆಯ್ತಾ? ಸ್ಟ್ರಕ್ಚರ್ ಇಂಟರ್ಡೇ ಟ್ರೇಡರ್ಸ್ ಗೆ ತುಂಬಾ 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 ಇಂಪಾರ್ಟೆಂಟ್. ಅದು ಯಾವುದು? ಸ್ಟ್ರಕ್ಚರ್ ಕ್ಲಾಸ್, ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಅದೊಂದು ಮಾಡಿದ್ದೇನೆ. ಅದು ನೋಡದವರೆಲ್ಲ ಒಂದ್ಸಲ ನೋಡಿ. ಆಯ್ತಾ? ಅದನ್ನು ನೋಡದಿದ್ರೆ ನಿಮಗೆ ಕಷ್ಟ ಆಗ್ತದೆ ಟ್ರೇಡಿಂಗ್. ಅದು ತುಂಬಾ ಇಂಪಾರ್ಟೆಂಟ್. ಮಾರ್ಕೆಟ್ ಸ್ಟ್ರಕ್ಚರ್ ಮತ್ತೆ ಆಪ್ಷನ್ ಚೈನ್, ಪಿಸಿಆರ್ ಎಲ್ಲ ನೋಡಿದ್ದಾರೆ. ಆದ್ರೆ ಅದು ವ್ಯೂಸ್, ಪಿಸಿಆರ್ ಮತ್ತೆ ಆಪ್ಷನ್ ಚೈನ್ ಅದು ನಂದು ವ್ಯೂಸ್ ಏನಾಗಿದೆ ಗೊತ್ತಾ, ಅದು ನಂದು 36 ಮಂತ್ ಆಫ್ಟರ್ ಡಿಲೀಟ್ ಅಂತ ಕೊಟ್ಟಿದೆ ಅಲ್ಲ, ಅದ್ರದ್ದು ವ್ಯೂಸ್ ಎಲ್ಲ ಡಿಲೀಟ್ ಆಗಿ ಹೋಗಿದೆ. ಈಗ ಪುನಃ ಅದು ರಿಕವರಿ ಆಗ್ಬೇಕು. ಆತರ ವಿಡಿಯೋಸ್ ಇದೆ, ಅದು ನೋಡ್ಕೊಂಡ್ ಬನ್ನಿ. ಯಾವುದು? ಆಪ್ಷನ್ ಚೈನ್ ಮತ್ತೆ ಮಾರ್ಕೆಟ್ ಸ್ಟ್ರಕ್ಚರ್, ಇದು ತುಂಬಾ ಇಂಪಾರ್ಟೆಂಟ್. ಮತ್ತೆ ಪಿಸಿಆರ್ ಅದು ಇಂಪಾರ್ಟೆಂಟ್. ಇದೆಲ್ಲ ಗೊತ್ತಾಗದಿರುಂಟಲ್ಲ ಟ್ರೇಡ್ ಮಾಡ್ಲಿಕ್ಕೆ ಆಗಲ್ಲ. ಆಯ್ತಾ? ಇದು ಸಣ್ಣ ಸಣ್ಣ ಪಾಯಿಂಟ್ ಉಂಟಲ್ಲ, ಒಳಗೊಳಗಿದು ವಿಷಯ ಉಂಟಲ್ಲ, ಅದೆಲ್ಲ ಕರೆಕ್ಟ್ ಆಗಿ ಗೊತ್ತಾಗ್ಬೇಕು ನಿಮಗೆ. ಇದು 1 ಅವರ್ ಅಲ್ಲಿ ನಾವು ಏನ್ ಮಾಡ್ತೇವೆ, 4 ಅವರ್ ಅಲ್ಲಿ ಮಾರ್ಕೆಟ್ ಡೈರೆಕ್ಷನ್ ಅನ್ನು ನೋಡ್ತೇವೆ, ಅಪ್ ಟ್ರೆಂಡ್, ಡೌನ್ ಟ್ರೆಂಡ್, ಸೈಡ್ ವೇಸ್ ಅಂತ. ಆಯ್ತಾ? 1 ಅವರ್ ಅಲ್ಲಿ ನಾವು ಮಾರ್ಕೆಟ್ ಅದು ಸ್ಟ್ರಕ್ಚರ್ ನೋಡ್ತೇವೆ, ಯಾವ ತರ ಇದೆ ಅಂತ. ಮಾರ್ಕೆಟ್ ಸ್ಟ್ರಕ್ಚರ್ ಇಲ್ಲಿಗ ಸಪ್ಲೈ ಝೋನ್ ಅಲ್ಲಿ ಇದೆಯಾ, ಅಲ್ಲ ಡಿಮಾಂಡ್ ಸಪ್ಲೈ ಝೋನ್ ಅಲ್ಲಿ ಇದೆಯಾ, ಡಿಮಾಂಡ್ ಝೋನ್ ಅಲ್ಲಿ ಇದೆಯಾ ಅಂತ. ಆತರ ಸಾರಿ, ಡಿಮಾಂಡ್ ಝೋನ್ ಕೆಳಗೆ ಬರ್ತದೆ, ಸಪ್ಲೈ ಝೋನ್ ಮೇಲೆ ಬರ್ತದೆ ಅಲ್ವಾ. ನಾನಿದು ಸ್ಟ್ರಕ್ಚರ್ ಕ್ಲಾಸ್ ಅಲ್ಲಿ ಹೇಳಿಕೊಟ್ಟಿದ್ದೇನೆ. ಇದು ನೋಡ್ಬೇಕು ಮಾರ್ಕೆಟ್ ಸ್ಟ್ರಕ್ಚರ್ ಯಾವ ತರ ಇದೆ ಅಂತ. ದೊಡ್ಡ ಬಯಸ್ ಎಲ್ಲಿ ಎಂಟ್ರಿ ಆಗಿದ್ದಾರೆ, ಮೇಲೆ ಎಲ್ಲಿ ಸಿ ಸೆಲ್ ಮಾಡಿ ಕುತ್ಕೊಂಡಿದ್ದಾರೆ, ಕೆಳಗೆ ಎಲ್ಲಿ ಪಿ ಸೆಲ್ ಮಾಡಿ ಕುತ್ಕೊಂಡಿದ್ದಾರೆ, ಇದೆಲ್ಲ ನೋಡ್ಬೇಕು. ಇದು ಆಪ್ಷನ್ ಪಿ ಸೆಲ್, ಸಿ ಸೆಲ್, ಸೆಲ್ಲರ್ಸ್ ಅದು ನಾನು ಆಪ್ಷನ್ ಚೈನ್ ಅಲ್ಲಿ ಒಳ್ಳೆ ಮಾಡಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ, ಅದನ್ನು ಸ್ವಲ್ಪ ನೋಡಿ. ಆಯ್ತಾ? ಮಾರ್ಕೆಟ್ ಅದು ಒಂದು ಸ್ಟ್ರಕ್ಚರ್ ನೋಡ್ಬೇಕಾಯ್ತಾ. ಮತ್ತೆ ಮಾರ್ಕೆಟ್ ಅಲ್ಲಿ ಕ್ಯಾಂಡಲ್ಸ್ ಯಾವ ತರ ಮಾಡಿದೆ ಅಂತ ನೋಡ್ಬೇಕು. ಕ್ಯಾಂಡಲ್ಸ್ ಅಂತ ಹೇಳಿದ್ರೆ ಒಂದು ಡೋಜಿ ಕ್ಯಾಂಡಲ್ ಮಾಡಿರ್ತದೆ. ಡೋಜಿ ಕ್ಯಾಂಡಲ್ ಎಲ್ಲಿ ಆಗಿದೆ, ಡೋಜಿ ಕ್ಯಾಂಡಲ್ ಅಂತ ಹೇಳಿದ್ರೆ ಏನು, ಇಂಡಿಸಿಷನ್ ಕ್ಯಾಂಡಲ್. ಡೋಜಿ ಕ್ಯಾಂಡಲ್ ಒಂದು ವೇಳೆ ನಿಮ್ಗೆ ಮಾರ್ಕೆಟ್ ಅದು ಒಂದು ರೆಸಿಸ್ಟೆನ್ಸ್ ಏರಿಯಾದಲ್ಲಿ ಇಲ್ಲದ್ರೆ ಸಪೋರ್ಟ್ ಏರಿಯಾದಲ್ಲಿ ಈ ತರ ಆಗಿದ್ರೆ ಉಂಟಲ್ಲ, ಅದ್ರ ನೆಕ್ಸ್ಟ್ ಕ್ಯಾಂಡಲ್ ಅದನ್ನು ಬ್ರೇಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಎಂಟ್ರಿ ಸಿಗ್ತದೆ. ಆತರ ಅದು ಎಂಟ್ರಿ ತಗೊಳ್ಬೇಕಾದ್ರೆ ನೀವು ಡೋಜಿ ಕ್ಯಾಂಡಲ್ ಇಲ್ಲಿ ಆಯ್ತಲ್ಲ, ಎಂಟ್ರಿ ತಗೊಳ್ಬೇಕಾದ್ರೆ ನೀವು ಒಂದು ಸಲ, ಇದೀಗ 5 ಮಿನಿಟ್ಸ್ ಅಲ್ಲಿ ಇದ್ದೇವೆ ನಾವು. ಇದು ಚಾರ್ಟ್ 5 ಮಿನಿಟ್ಸ್ ಅಲ್ಲಿ ಇದೆ. ಆಯ್ತಾ? ಇದು ಚಾರ್ಟ್ ನೀವು ಒಂದ್ಸಲ 4 ಅವರ್ಸ್ ಅಲ್ಲಿ ಮಾರ್ಕೆಟ್ ಅಪ್ ಟ್ರೆಂಡ್ ಇದೆ, ಡೌನ್ ಟ್ರೆಂಡ್ ಇದೆ, ಕ್ಯಾಂಡಲ್ಸ್ ಯಾವ ತರ ಇದೆ ಅಂತ ನೋಡ್ಕೊಳ್ಬೇಕು. ಇಲ್ಲಿ ಅಲ್ಲಿ ಸಹ ಒಂದು ವೇಳೆ ಅಪ್ ಟ್ರೆಂಡ್ ಗೆ ಹೋಗ್ತಾ ಇದ್ರೆ ಆವಾಗ ನೀವು ಇಲ್ಲಿ ತಗೊಳ್ಬಹುದು. 1 ಅವರ್ ಅಲ್ಲಿ ಸಹ ನೋಡ್ಬೇಕು ಮಾರ್ಕೆಟ್ ಯಾವ ತರ ಇದೆ ಅಂತ, ಅದನ್ನು ಬ್ರೇಕ್ಔಟ್ ಆಗುವ ಲೆವೆಲ್ ಅಲ್ಲಿ ಇದೆ ಅಂತ ನೋಡ್ಬೇಕು. ಆಯ್ತಾ? ಒನ್ ಅವರ್ ಅಲ್ಲಿ ನಾವು ಮಾರ್ಕೆಟ್ ಸ್ಟ್ರಕ್ಚರ್ ನೋಡ್ಬೇಕು. ಆದ್ಮೇಲೆ ಕ್ಯಾಂಡಲ್, ಡೋಜಿ ಕ್ಯಾಂಡಲ್ ಎಲ್ಲಿ ಆಗ್ತಿದೆ ಅಂತ ನೋಡ್ಬೇಕು, ಇನ್ಸೈಡ್ ಕ್ಯಾಂಡಲ್ಸ್ ಎಲ್ಲಿ ಆಗ್ತಿದೆ ಅಂತ ನೋಡ್ಬೇಕು, ರಿಟ್ರೇಸ್ಮೆಂಟ್ ಎಲ್ಲಿ ಆಗ್ತಿದೆ ಅಂತ ನೋಡ್ಬೇಕು. ಇದೆಲ್ಲ ನೋಡ್ಬೇಕು. ಒಂದ್ ವೇಳೆ ಇದು ರಿಟ್ರೇಸ್ಮೆಂಟ್, ಡೋಜಿ ಕ್ಯಾಂಡಲ್, ಇನ್ಸೈಡ್ ಕ್ಯಾಂಡಲ್, ಟ್ರೆಂಡ್ ಲೈನ್ ಎಲ್ಲಿದೆ, ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲಿದೆ, ಇದೆಲ್ಲ ನೀವು ಯಾವ್ದ್ರಲ್ಲಿ ನೋಡ್ಬೇಕು, 1 ಅವರ್ ಅಲ್ಲಿ ನೋಡ್ಬೇಕು. ಆಯ್ತಾ? 1 ಅವರ್ ಅಲ್ಲಿ ಏನು,
ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲಿದೆ ಅಂತ 1 hour ಅಲ್ಲಿ ನೋಡ್ಬೇಕು. ಟ್ರೆಂಡ್ ಲೈನ್ ಎಲ್ಲ 1 hour ಅಲ್ಲಿ ನೋಡ್ಬೇಕು. ಆದ್ಮೇಲೆ ಇದು ಕ್ಯಾಂಡಲ್ಸ್ ಬಗ್ಗೆ ಸ್ಟಡಿ ಮಾಡ್ಬೇಕು. ಇದೆಲ್ಲ 1 hour ಅಲ್ಲಿ ನೋಡ್ಬೇಕು. ನೀವು ಅದು ಒಂದ್ ವೇಳೆ 5 ಮಿನಿಟ್ಸ್ ಅಲ್ಲಿ ನಿಮ್ಗೆ ಎಷ್ಟು ಸಪೋರ್ಟ್ ಸಿಗ್ತದೆ ನೋಡಿ. 5 ಮಿನಿಟ್ಸ್ ಅಲ್ಲಿ ನೀವು ಸಪೋರ್ಟ್ ರೆಸಿಸ್ಟೆನ್ಸ್ ಹಾಕುದಾದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗ್ತದೆ, ತುಂಬಾ ಸಪೋರ್ಟ್ ಸಿಗ್ತದೆ ಅಲ್ವಾ. ಇಲ್ಲಿ ನೋಡಿ, ಇಲ್ಲಿ ಒಂದು ಸಪೋರ್ಟ್ ಆಯ್ತು, ಇಲ್ಲಿ ಒಂದು ಸಪೋರ್ಟು, ಇಲ್ಲಿ ಒಂದು ಸಪೋರ್ಟು, ತುಂಬಾ ಸಪೋರ್ಟ್ ಸಿಗ್ತದೆ. ಅದು ಚಾರ್ಟ್ ಸ್ಟಡಿ ಮಾಡ್ಲಿಕ್ಕೆ ಕನ್ಫ್ಯೂಷನ್ ಆಗ್ತದೆ. ಇದು ಯಾವುದು 15 ಮಿನಿಟ್ಸ್ ಅಲ್ಲಿ ಇಲ್ಲಿ ಒಂದು ಸಪೋರ್ಟು, ಇಲ್ಲಿ ಒಂದು ಸಪೋರ್ಟು, ಹೀಗೆ ತುಂಬಾ ಸಪೋರ್ಟ್ ಸಿಗ್ತದೆ ಇಲ್ಲಿ. ಸಾರಿ, ರೆಸಿಸ್ಟೆನ್ಸ್, ಇದು ಸಪೋರ್ಟ್. ಬೈಯರ್ಸ್ ಎಂಟ್ರಿ ಆಗುವ ಏರಿಯಾ ಸಪೋರ್ಟ್ ಆಗಿರ್ತದೆ, ಸೆಲ್ಲರ್ಸ್ ಎಂಟ್ರಿ ಆಗುವ ಏರಿಯಾ ರೆಸಿಸ್ಟೆನ್ಸ್ ಆಗಿರ್ತದೆ. ಆಯ್ತಾ, ಇಲ್ಲಿ ಸಪೋರ್ಟ್ ಆಗಿತ್ತು, ಇಲ್ಲಿ ರೆಸಿಸ್ಟೆನ್ಸ್ ಆಗಿತ್ತು. ಇಲ್ಲಿ ಬೈಯರ್ಸ್ ಎಂಟ್ರಿ ಆದ್ಮೇಲೆ ಇದು ಸಪೋರ್ಟ್ ಆಗ್ತದೆ, ಇದು ರೆಸಿಸ್ಟೆನ್ಸ್ ಆಗ್ತದೆ ಮೇಲಿದೆ. ಆಯ್ತಾ, ಈ ತರ ಇಲ್ಲಿ ನಿಮ್ಗೆ ಇದು ಮಾರ್ಕೆಟ್ ಸ್ಟಡಿ ಮಾಡ್ಲಿಕ್ಕೆ ತುಂಬಾ ಕಷ್ಟ ಈ ತರ ಅಲ್ವಾ. ಇದು ಟ್ರೇಡ್ ಮಾಡ್ಲಿಕ್ಕೂ ಕಷ್ಟ ಈ ತರ. ಅದಕ್ಕೆ ಏನ್ ಮಾಡಿ ಗೊತ್ತಾ, 4 ಅವರ್ಲಿ ಮಾರ್ಕೆಟ್ ಯಾವ ಡೈರೆಕ್ಷನ್ ಅಲ್ಲಿ ಇದೆ ಅಂತ ನೋಡ್ಕೊಂಡು ಬನ್ನಿ. ಆದ್ಮೇಲೆ 1 hour ಅಲ್ಲಿ ಮಾರ್ಕೆಟ್ ಅದು ಸ್ಟ್ರಕ್ಚರ್ ಅನ್ನು ಫುಲ್ ನೀವು ಸ್ಟಡಿ ಮಾಡಿ. ಆದ್ಮೇಲೆ 15 ಮಿನಿಟ್ಸ್ ಅಲ್ಲಿ ಮಾರ್ಕೆಟ್ ಯಾವ 15 ಮಿನಿಟ್ಸ್ ಅಲ್ಲಿ ಎಂಟ್ರಿ ತಗೊಳ್ಳಿ. ಆಯ್ತಾ, ಅರ್ಥ ಆಯ್ತಲ್ಲ. 1 hour ಅಲ್ಲಿ ನೀವು ಇದೆಲ್ಲ ಹಾಕೊಳ್ಬೇಕು, ಮಾರ್ಕೆಟ್ ಸ್ಟ್ರಕ್ಚರ್ ನೋಡ್ಬೇಕು, ಯಾವುದು ಇದೆಲ್ಲ ಹಾಕೊಳ್ಬೇಕು, ಸಪೋರ್ಟ್ ರೆಸಿಸ್ಟೆನ್ಸ್ ಹಾಕೊಳ್ಬೇಕು, ಟ್ರೆಂಡ್ ಲೈನ್ ಹಾಕೊಳ್ಬೇಕು. ಇದೆಲ್ಲ ನೀವು 15 ಮಿನಿಟ್ಸ್ ಅಲ್ಲಿ, ಸಾರಿ 1 hour ಅಲ್ಲಿ ಹಾಕೊಳ್ಬೇಕು. 15 ಮಿನಿಟ್ಸ್ ಅಲ್ಲಿ ನೀವು ಟ್ರೇಡ್ ಮಾಡ್ಬೇಕು. ಇದು ಸ್ವಿಂಗ್, ನೀವು ಸ್ಕ್ಯಾಲ್ಪರ್ಸ್ ಆಗಿದ್ರೆ 5 ಮಿನಿಟ್ಸ್ ಅಲ್ಲಿ ಟ್ರೇಡ್ ಮಾಡ್ಬೇಕು. ಸ್ಕ್ಯಾಲ್ಪರ್ಸ್ ಮತ್ತೆ ಇಂಟರ್ಡೇ. ಸ್ವಿಂಗ್ ಟ್ರೇಡ್ ನೀವು ಸ್ವಿಂಗ್ ಟ್ರೇಡ್ ತೆಗೆದವರು ಅದು ದಿವಸ ಸಹ ಕ್ಲೋಸ್ ಮಾಡ್ಬೋದು, 1 week ಬಿಟ್ಟು ಸಹ ಕ್ಲೋಸ್ ಮಾಡ್ಬೋದು, ಇಲ್ಲ ಮಂತ್ಲಿ ಸಹ ಕ್ಲೋಸ್ ಮಾಡ್ಬೋದು. ಆಯ್ತಾ, ಸ್ವಿಂಗ್ ಅಂತ ಹೇಳಿದ್ರೆ ಗೊತ್ತಲ್ಲ, ಒಂದು ಸ್ವಿಂಗ್ ಇಂದ ಇನ್ನೊಂದು ಸ್ವಿಂಗಿಗೆ ಹೀಗೆ ಟ್ರೇಲ್ ಮಾಡ್ತಾ ಹೋಗುದು. ಪೊಸಿಷನಲ್ ಆಗಿ ತೆಗೆಯುವುದು ಅಂತ ಹೇಳಿದ್ರೆ 1 month ಎಕ್ಸ್ಪೈರಿ ದಿವಸ ತನಕ ಸಹ ಇಡ್ತಾರೆ. ಕೆಲವರು ಅದೇ ದಿವಸ ಟ್ರೇಡ್ ತೆಗೆದು ಅದೇ ದಿವಸ ಕ್ಲೋಸ್ ಮಾಡ್ತಾರೆ. ಇಲ್ಲದ್ರೆ ಕೆಲವರು ಪೊಸಿಷನ್ ಅನ್ನು ಎಕ್ಸ್ಪೈರಿ ಡೇಟ್ ತನಕ ಸಹ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ, ಟ್ರೇಲ್ ಮಾಡ್ತಾ ಹೋಗ್ತಾರೆ. ಆಯ್ತಾ, ಈಗ 5 ಮಿನಿಟ್ಸ್ ಅಲ್ಲಿ ಏನ್ ತೋರಿಸ್ತಿದೆ, ಡೌನ್ಗೆ ತೋರಿಸ್ತಾ ಇದೆ. 4 hours ಅಲ್ಲಿ ಅಪ್ ತೋರಿಸ್ತಿತ್ತು ಟ್ರೆಂಡ್, 1 hour ಅಲ್ಲಿ ಡೌನ್ ತೋರಿಸ್ತಿತ್ತು, 15 ಮಿನಿಟ್ಸ್ ಅಲ್ಲಿ ಸೈಡ್ ವೇಸ್ ತೋರಿಸ್ತಾ ಇದೆ. ಅದೇ ನಿಮಗೆ 4 hours ಅಲ್ಲಿ ನೀವು ಟ್ರೇಡ್ ಮಾಡ್ಬೇಕಾದ್ರೆ ಇಲ್ಲಿ ಅಪ್ ಟ್ರೆಂಡ್ ಇದೆ, ಇಲ್ಲಿ ನಿಮ್ಗೆ ಇಲ್ಲಿ ಈಗ ಡೌನಿಗೆ ಬಂದಿದೆ, ಇಲ್ಲಿ ಇಷ್ಟು ಡೌನಿಗೆ ಬಂದಿದೆ. ಇದು ಏನ್ ಮಾಡ್ಬೇಕು, ನೀವು ಇಲ್ಲಿ ಲೆವೆಲ್ಸ್ ಮಾರ್ಕ್ ಮಾಡಿ ಇಡ್ಬೇಕು. ಇಲ್ಲಿ ಸೈಡ್ ವೇಸ್ ಮಾಡ್ತಾ ಇದೆ ಅಲ್ವಾ, ಜಿಗ್ ಜಾಗ್ ಮಾಡ್ತಿದೆ ನೋಡಿ, ಈ ತರ ಅಲ್ವಾ. ನಾನಿದು ಈ ತರ ಮಾಡಿದಾಗ ಏನ್ ಮಾಡ್ಬೇಕು ಹೇಳಿದೆ, ಫಿಬೊನಾಚಿ ಟೂಲ್ ಯೂಸ್ ಮಾಡ್ಬೇಕಂತ ಹೇಳಿದ್ದೇನೆ. ಅಪ್ ಟ್ರೆಂಡ್ ಇರುವಾಗ, ಒಂದು ಡೌನ್ ಟ್ರೆಂಡ್ ಇರುವಾಗ ಫಿಬೊನಾಚಿ ಟೂಲ್ ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ಇದು ಏನ್ ಹೇಳ್ತಾರೆ ಅದಕ್ಕೆ, ಕರೆಕ್ಷನ್, ಎಷ್ಟು ಪ್ರಮಾಣದಲ್ಲಿ ಕರೆಕ್ಷನ್ ಮಾಡ್ತದ ಅಂತ ಅದನ್ನು ನಾವು ಫಿಬೊನಾಚಿ ಟೂಲ್ ಅಲ್ಲಿ ನಾವು ನೋಡ್ಬೋದು. ಫಿಬೊನಾಚಿ ಟೂಲ್ ಅದು ಕ್ಲಾಸ್ ಮಾಡಿದ್ದೇನೆ,
ಅದು ವೆರಿ ಇಂಪಾರ್ಟೆಂಟ್. ಅದ್ರಲ್ಲಿ ಒಳ್ಳೆ ನಿಮ್ಗೆ ಇದು ಸಿಗ್ತದೆ, ಟ್ರೇಡ್ ಎಲ್ಲ ಅದ್ರಲ್ಲಿ ಜಾಸ್ತಿ ಸಿಗ್ತದೆ ಫಿಬ್ನಾಸಿ ಟೂಲ್ ಯೂಸ್ ಮಾಡೋದ್ರಿಂದ, ಆಯ್ತಾ. ಈ ತರ ಟ್ರೆಂಡ್ ಅಲ್ಲಿ ಇರುವಾಗ, ಅಪ್ ಟ್ರೆಂಡ್ ಡೌನ್ ಟ್ರೆಂಡ್ ಇರುವಾಗ ಸೈಡ್ ವೇಸ್ ಮಾರ್ಕೆಟಿಗೆ ಅದು ವರ್ಕ್ ಆಗಲ್ಲ. ಅಪ್ ಟ್ರೆಂಡ್ ಮತ್ತೆ ಡೌನ್ ಟ್ರೆಂಡ್ ಇರುವಾಗ ಫಿಬ್ನಾಸಿ ಟೂಲ್ ಯೂಸ್ ಆಗ್ತದೆ. ನಾನು ಇದಕ್ಕಿಂತ ಮೊದಲು ನಾನು ಇದು ಮಾಡಿದೆ, ಯಾವುದು ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ. ಅದಕ್ಕಿಂತ ಮೊದಲು ನಾನು ಫಿಬ್ನಾಸಿ ಟೂಲ್ ಅದು ಮಾಡಿದ್ದೇನೆ, ಅದು ನೋಡ್ಕೊಂಡು ಬನ್ನಿ ಆಯ್ತಾ ಟ್ರೇಡರ್ಸ್. ಎಲ್ಲ ಕ್ಲಾಸ್ ಅನ್ನು ಬಿಡದೆ ನೋಡಿ, ನಾನು ಹೇಳುವುದಲ್ಲ ನಿಮ್ಗೆ, ಎಲ್ಲ ಕ್ಲಾಸ್ ಅನ್ನು ಬಿಡದೆ ನೋಡಿ ಆಯ್ತಾ. ಇಲ್ಲಿ ನೀವೀಗ ಇಲ್ಲಿ ಅಪ್ಪಿಗೆ ಬಂದು ಇಲ್ಲಿ ಏನ್ ಮಾಡ್ತಿದ್ದೆ, ಸೈಡ್ ವೇಸ್ ಮಾಡ್ತಿದ್ದೆ. ಈಗ ನೀವೇನ್ ಮಾಡ್ಬೇಕು, ಇಲ್ಲಿ ನೀವು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಅನ್ನು ಇದು ಮಾಡಿ ಇಡ್ಬೇಕು, ಇಲ್ಲಿ ಗುರ್ತು ಮಾಡಿ ಇಡ್ಬೇಕು ಹೀಗೆ, ಆಯ್ತಾ. ಇದು ಸಪೋರ್ಟ್, ಇದೇನು ಇದು ರೆಸಿಸ್ಟೆನ್ಸ್ ಆಗ್ತದೆ ಅಲ್ವಾ ಇದ್ರದ್ದು. ನೋಡಿ, ಇದು ಸಪೋರ್ಟ್, ಇದು ರೆಸಿಸ್ಟೆನ್ಸ್ ಆಗ್ತದೆ. ಈ ತರ ನೀವು ಮಾರ್ಕ್ ಮಾಡಿ ಇಡ್ಬೇಕು. ಇದು ಎಷ್ಟು ಟೈಮ್ ಫ್ರೇಮ್, ಇದು 4 ಅವರ್ಸ್ ಟೈಮ್ ಫ್ರೇಮ್ ಅಲ್ಲಿ ಈ ತರ ನೀವು ಮಾರ್ಕ್ ಮಾಡಿ ಇಡ್ಬೇಕು, ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್. ಒಂದು ವೇಳೆ ಇದು ದಾಟಿ ಕೆಳಗೆ ಬಂದ್ರೆ ನಿಮ್ಗೆ ಡೌನಿಗೆ ಹೋಗ್ತದಂತ ಅರ್ಥ. ಇದು ದಾಟಿ ಮೇಲೆ ಹೋದ್ರೆ ಅಪ್ಪಿಗೆ ಹೋಗ್ತದಂತ ಅರ್ಥ. ಕೆಲವೊಂದ್ಸಲ ಏನ್ ಮಾಡ್ತದೆ ಗೊತ್ತಾ, ಇದು ಡೌನಿಗೆ ಹೋಗಲ್ಲ. ಕೆಲವೊಂದ್ಸಲ ನಾವು ಮಾಡುವ ಮಿಸ್ಟೇಕ್ ಏನ್ ಗೊತ್ತಾ, ಇದರಲ್ಲಿ ನಾವು ಇದೀಗ ಅಪ್ ಟ್ರೆಂಡ್ ಇದೆ, ಇಲ್ಲಿ ಡೌನಿಗೆ ಹೋಗ್ತದಂತ ಹೇಳಲಿಕ್ಕೆ ಆಗಲ್ಲ ಅಲ್ವಾ. ನಾನು ಡೌನಿಗೆ ಹೋಗ್ತದಂತ ಹೇಳಿದೆ, ಅದು ರಾಂಗ್. ಡೌನಿಗೆ ಹೋಗಲ್ಲ. ಇಲ್ಲಿ ಅಪ್ ಟ್ರೆಂಡ್ ಇರುವಾಗ ನಾವು ಈ ತರ ಮಾಡಿದಾಗ ನಾವು ಡೌನಿಗೆ ಹೋಗ್ತದಂತ ತಿಳ್ಕೊಳ್ತೇವೆ. ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ಮಾಡ್ತಂತ ತಿಳ್ಕೊಳ್ಳಿ. ಅವಾಗ ಏನ್ ಮಾಡ್ತೇವೆ, ಇಲ್ಲಿ ಎಂಟ್ರಿ ತಗೊಳ್ತೇವೆ, ಡೌನಿಗೆ ಹೋಗ್ತದಂತ. ಅಪ್ ಟ್ರೆಂಡ್ ಇರುವಾಗ ಡೌನಿಗೆ ಹೋಗುದು ತುಂಬಾ ರೇರ್, ಕಷ್ಟ, ಅದು ಹೋಗುದಿಲ್ಲ ಜಾಸ್ತಿಯಾಗಿ. ಒಂದೊಂದ್ಸಲ ಈ ತರ ದೊಡ್ಡ ಕ್ಯಾಂಡಲ್ ಮಾಡಿ ಕೆಳಗೆ ಹೋಗ್ತದೆ. ಆದ್ರೆ ಕೆಲವು ಸಲ ಏನ್ ಮಾಡ್ತದೆ ಗೊತ್ತಾ, ಅದು ಹೀಗೆ ಇದು ಮಾಡ್ತದೆ, ರಿಟ್ರೇಸ್ಮೆಂಟ್ ತಗೊಳ್ತದೆ. ಇಲ್ಲಿ ಡೌನಿಗೆ ಬಂದಾಗೆ ಮಾಡ್ತದೆ, ಮತ್ತೆ ಮೇಲೆ ಬರ್ತದೆ ಹೀಗೆ, ಆಯ್ತಾ. ಅದಕ್ಕೆ ಏನ್ ಮಾಡ್ಬೇಕು, ಇಲ್ಲಿ ಈ ತರ ನಾವು ಸಡನ್ ಆಗಿ ಡೌನಿಗೆ ಹೋಯ್ತಂತ ಡೌನ್ ಅದು ತಗೊಳ್ಳುದಲ್ಲ. ಇಲ್ಲಿಗ ಡೌನಿಗೆ ಒಂದು ಕ್ಯಾಂಡಲ್ ಮಾಡ್ತು, ಡೌನ್ ಅದು ತಗೊಳ್ಳುದಲ್ಲ. ಇದ್ರದ್ದು ಕೆಳಗಡೆ ಇನ್ನೊಂದು ಕ್ಯಾಂಡಲ್ ಕ್ರಾಸ್ ಮಾಡಿದ್ರೆ ಇಲ್ಲಿ ನೀವು ಎಂಟ್ರಿ ತಗೊಳ್ಬಹುದು. ಒಂದು ವೇಳೆ ಅದೇನ್ ಮಾಡ್ತದೆ, ಜಾಸ್ತಿಯಾಗಿ ಅಪ್ ಟ್ರೆಂಡ್ ಇರುವಾಗ ಜಾಸ್ತಿಯಾಗಿ ಏನ್ ಮಾಡ್ತದೆ, ಅದು ಇಲ್ಲಿ ಡೌನಿಗೆ ಬಂದಾಗೆ ಕ್ಯಾಂಡಲ್ ಮಾಡ್ತದೆ. ಆದ್ಮೇಲೆ ಇಲ್ಲಿ ಕ್ಯಾಂಡಲ್ ಇದನ್ನು ಕ್ಲೋಸ್ ಮಾಡಲ್ಲ. ಈ ಕ್ಯಾಂಡಲ್ ಅನ್ನು ಕ್ಲೋಸ್ ಮಾಡದೆ ಏನ್ ಮಾಡ್ತದೆ, ಒಂದು ದೊಡ್ಡ ಕ್ಯಾಂಡಲ್ ಇಲ್ಲಿ ರಿವರ್ಸ್ ಹೊಡಿತದೆ. ಹೀಗೆ ರಿವರ್ಸ್ ಹೊಡೆದು ಮೇಲೆ ಹೋಗ್ತದೆ ಹೀಗೆ, ಗೊತ್ತಾಯ್ತಾ. ಅದಕ್ಕೆ ಈ ತರ ಮಾರ್ಕ್ ಮಾಡಿ ಇಡ್ಬೇಕು. ಇದೀಗ ನಾವು 4 ಅವರ್ಸ್ ಅಲ್ಲಿ ನೋಡ್ತಿದ್ದೇವೆ. ಅದೇ 4 ಅವರ್ಸ್ ಅಲ್ಲಿ ನೋಡಿ, ನಾನು ಹೇಳಿದಲ್ವಾ, ಇಲ್ಲಿ ಈಗ ಮಾರ್ಕೆಟ್ ಅಪ್ ಸೈಡ್ ಇದೆ. ಆದ್ರೆ ಇಲ್ಲಿ ಸೈಡ್ ವೇಸ್ ಮಾಡಿ ಇಲ್ಲಿ ಕೆಳಗೆ ಬಂದಿದೆ ಮಾರ್ಕೆಟ್. ಇಲ್ಲಿ ಏನ್ ಮಾಡ್ತಾರೆ, ಹೆಚ್ಚಿನವರು ಅಪ್ ಟ್ರೆಂಡ್ ಇರುವಾಗ್ಲೇ ಡೌನಿಗೆ ಹೋಗ್ತದಂತ ಇಲ್ಲಿ ಎಲ್ಲ ತೆಗೆದು ಬಿಡ್ತಾರೆ. ಆದ್ರೆ ಏನ್ ಮಾಡಿದೆ, ಇಲ್ಲಿ ರೀಟೆಸ್ಟ್ ಮಾಡಿದೆ. ಇದು ರೀಟೆಸ್ಟ್ ಕ್ಯಾಂಡಲ್ ಆಗ್ತದೆ ಅಲ್ವಾ. ಇಲ್ಲಿ ಏನ್ ಮಾಡಿದೆ, ಇಲ್ಲಿ ರಿವರ್ಸ್ ಹೊಡೆದಿದೆ ಅಲ್ವಾ. ಇಲ್ಲಿ ಹಿಂದೆ ಬಂದಿದೆ, ಇಲ್ಲಿ ಗ್ರೀನ್ ಕ್ಯಾಂಡಲ್ ಮಾಡಿ ಈ ತರ ಮೇಲೆ ಬಂದಿದೆ. ಇಲ್ಲಿ ಗ್ರೀನ್ ಕ್ಯಾಂಡಲ್ ಮಾಡಿ ಮೇಲೆ ಬರುವಾಗ ನೀವು ಯಾವುದು 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಯಾವ ತರ ಕ್ಯಾಂಡಲ್ಸ್ ಮಾಡ್ತಿದೆ ಅಂತ ನೋಡ್ಬೇಕು. ಆದ್ಮೇಲೆ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಯಾವ ತರ ಕ್ಯಾಂಡಲ್ ಮಾಡ್ತಿದೆ ಅಂತ ನೋಡ್ಬೇಕು. ಅದ್ರಲ್ಲಿ ಸಹ ಇದೇ ತರ ಗ್ರೀನ್ ಕ್ಯಾಂಡಲ್ ಮಾಡ್ತಾ ಇದ್ರೆ ನೀವು ಅಲ್ಲಿ ಎಂಟ್ರಿಯನ್ನು ತಗೊಳ್ಬಹುದು.
ಇಲ್ಲಿಗ ನಿಮ್ಗೆ ಇಲ್ಲಿ ಮೇಲೆ ಬಂದಿದೆ, ಪುನಃ ಇಲ್ಲಿ ಕೆಳಗೆ ಬಂದಿದೆ. ಇದು ನೀವು ಫಿಬ್ನಾಚಿ ಟೂಲ್ ಹಾಕೊಂಡು ನೋಡಿದ್ರೆ ಎಷ್ಟು ಕರೆಕ್ಷನ್ ಮಾಡಬಹುದು ಅಂತ ನಿಮ್ಗೆ ಗೊತ್ತಾಗ್ತದೆ. ಇಲ್ಲಿಗ ಇಲ್ಲಿಂದ ಇಲ್ಲಿ ತನಕ ಬಂದಿದೆ ಅಲ್ವಾ, ಫಿಬ್ನಾಚಿ ಟೂಲ್ ಹೇಗೆ ಯೂಸ್ ಮಾಡುದು, ಇಲ್ಲಿಂದ ಇಲ್ಲಿ ತನಕ ಇಟ್ರೆ ನಿಮ್ಗೆ ಗೊತ್ತಾಗ್ತದೆ ಅಲ್ಲ. ಇಲ್ಲಿ ಹೌದು, ಇಲ್ಲಿಂದ ಇಲ್ಲಿ ತನಕ ಇಟ್ರೆ ಒಂದು ವೇಳೆ ಕರೆಕ್ಷನ್ ಆಗಿದ್ರೆ ಇದು ಏನ್ ಮಾಡ್ತದೆ, ಇಲ್ಲಿಂದನೇ ರಿವರ್ಸ್ ಹೊಡಿತದೆ. ಹೀಗೆ ಹೀಗೆ ಬಂದು ಹೀಗೆ ರಿವರ್ಸ್ ಹೊಡಿತದೆ. ಒಂದು ವೇಳೆ ಇದು ಕರೆಕ್ಷನ್ ಅಲ್ಲದಿದ್ರೆ ಸೀದಾ ಮೇಲೆ ಹೋಗ್ತದೆ. ಗೊತ್ತಾಯ್ತಲ್ಲ, ಫಿಬ್ನಾಚಿ ಟೂಲ್ ಕ್ಲಾಸ್ ಮಾಡಿದ್ದೇನೆ ನಾನು ಅಂತ ಹೇಳಿದ್ರೆ, ನೀವು ಇಲ್ಲಿ ಇಟ್ಟವರು ಫಿಬ್ನಾಚಿ ಟೂಲ್ ಇಲ್ಲಿ ತನಕ ಇಡ್ತೀರಿ ಅಲ್ವಾ, ಅದು ಕರೆಕ್ಷನ್ ಎಷ್ಟು ಮಾಡ್ತದ ಅಂತ. ಕರೆಕ್ಷನ್ ಒಂದು ವೇಳೆ 61% ಗಿಂತ ಒಳಗೆ ಬಂದು ಹೀಗೆ ರಿವರ್ಸ್ 51% ಟಚ್ ಆಗಿ ಹೀಗೆ ರಿವರ್ಸ್ ಹೊರಡ್ರಿ ನಿಮ್ಗೆ ಇಲ್ಲಿ ದೊಡ್ಡ ಟ್ರೇಡ್ ಸಿಗ್ತದೆ. ಆದ್ರೆ ಅದು ಆತರ ಮಾಡದಿದ್ರೆ ಒಂದು ವೇಳೆ ಇದು ಬ್ರೇಕ್ ಆಗಿ ಹೀಗೆ ಜಿಗ್ ಜಾಗ್ ಮಾಡ್ಕೊಂಡು ಇನ್ನು ಮೇಲೆ ಹೋಗ್ತದೆ. ಯಾಕಂತ ಹೇಳಿದ್ರೆ 4 ಅವರ್ಸ್, ಇದು 4 ಅವರ್ಸ್ ಅಲ್ಲಿ ಇದೆ, 4 ಅವರ್ಸ್ ಅಲ್ಲಿ ಅಪ್ ಟ್ರೆಂಡ್ ಅಲ್ಲಿ ಇದೆ ಆಯ್ತಾ. ಇದು ಕೆಳಗೆ ಬರುದು ಸ್ವಲ್ಪ ಡೌಟೇ ಅಲ್ವಾ. ಇಲ್ಲಿ ಮೇಲೆ ಬಂದಿದೆ, ಇಲ್ಲಿ ಗ್ರೀನ್ ಕ್ಯಾಂಡಲ್ ಆಗಿದೆ. ಅದೇ ತರ 1 ಅವರ್ ಅಲ್ಲಿ ಯಾವ ತರ ಮಾಡಿದೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ 4 ಅವರ್ಸ್ ಅಲ್ಲಿ ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಮಾಡಿದೆ ಅಲ್ವಾ. ಅದೇ ತರ 1 ಅವರ್ ಅಲ್ಲಿ ಸಹ ಗ್ರೀನ್ ಕ್ಯಾಂಡಲ್ ಬ್ರೇಕ್ಔಟ್ ಮಾಡಿದ್ರೆ, ಇದು 4 ಅವರ್ಸ್ ಅಲ್ಲಿ ಬ್ರೇಕ್ಔಟ್ ಮಾಡಿದೆ ಅಲ್ವಾ. ಇಲ್ಲಿ ಇದು 1 ಅವರ್ ಅಲ್ಲಿ ನೋಡುವ ಯಾವ ತರ ಆಗಿದೆ ಅಂತ ಕ್ಯಾಂಡಲ್ಸ್. ಒನ್ ಅವರ್ ಅಲ್ಲಿ ನೋಡಿ, 1 ಅವರ್ ಅಲ್ಲಿ ಹೀಗೆ ಕನ್ಸಲ್ಟೇಷನ್ ಮಾಡಿ 4 ಅವರ್ಸ್ ಅಲ್ಲಿ ಅಪ್ ಟ್ರೆಂಡ್ ತೋರಿಸ್ತಾ ಇತ್ತು. 4 ಅವರ್ಸ್ ಅಲ್ಲಿ ಅಪ್ ಟ್ರೆಂಡ್ ತೋರಿಸ್ತಾ ಇತ್ತು. 1 ಅವರ್ ಅಲ್ಲಿ ಹೀಗೆ ಡೌನಿಗೆ ಬಂದು ಕನ್ಸಲ್ಟೇಷನ್ ಮಾಡ್ತಾ ಇತ್ತು ಅಲ್ವಾ. ಇಲ್ಲಿ ಏನ್ ಮಾಡ್ತು, ಇಲ್ಲಿ ಕ್ಯಾಂಡಲ್ ಬ್ರೇಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಇಲ್ಲಿ ಅಲ್ವಾ. ಕೆಲವರು ಏನ್ ಮಾಡ್ತಾರೆ, ಇಲ್ಲಿ 1 ಅವರ್ ಅಲ್ಲಿ ಇಲ್ಲಿ ಈಗ ಇಲ್ಲಿ ಬ್ರೇಕ್ ಡೌನ್ ಆಗಿ ಪುನಃ ಮೇಲೆ ಬಂದಿದೆ ಅಂತ, ಇಲ್ಲಿ ಬ್ರೇಕ್ಔಟ್ ಆಗಿದೆ ಅಲ್ವಾ, ಬ್ರೇಕ್ಔಟ್ ಆಗಿ ಮೇಲೆ ಬಂದಿದೆ ಮಾರ್ಕೆಟ್. ಇಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಬೈ ಮಾಡ್ಲಿಕ್ಕೆ ನೋಡ್ತಾರೆ. ನಾವು ವೆಯ್ಟ್ ಮಾಡ್ಬೇಕು, ಸಡನ್ಲಿ ಬೈ ಮಾಡಬಾರ್ದು. 1 ಅವರ್ ಅಲ್ಲಿ ಈಗ ಗ್ರೀನ್ ಕ್ಯಾಂಡಲ್ ಮಾಡಿದೆ ಅಂತ ತಿಳ್ಕೊಂಡು ಇಲ್ಲಿ ಸಡನ್ ಆಗಿ ನಾವು ಬೈ ಮಾಡಬಾರ್ದು. ಅದು ರಿಟ್ರೇಸ್ಮೆಂಟ್ ತಗೊಳ್ಳುವ ತನಕ ನಾವು ಕಾಯ್ಬೇಕು. ಇಲ್ಲಿ ಕರೆಕ್ಷನ್ ಮಾಡ್ತದೆ, ಕರೆಕ್ಷನ್ ಆಗುವ ತನಕ ಕಾಯ್ಬೇಕು. ಇದ್ರದ್ದು ರೆಸಿಸ್ಟೆನ್ಸ್ ಲೆವೆಲ್ ಎಲ್ಲಿದೆ ಅಂತ ಮಾರ್ಕ್ ಮಾಡಿ ಇಟ್ಕೊಳ್ಬೇಕು. ಮಾರ್ಕ್ ಮಾಡಿ ಇಟ್ಕೊಂಡಾಗ ಇದು ರೆಸಿಸ್ಟೆನ್ಸ್ ಲೆವೆಲ್ ಬ್ರೇಕ್ ಆಗುವ ತನಕ ವೇಟ್ ಮಾಡ್ಬೇಕು. ಇಲ್ಲಿಗ ಇಲ್ಲಿ ತನಕ ಬಂದಿದೆ. ಇಲ್ಲಿ ಪುನಃ ಏನ್ ಮಾಡಿದ್ದಾರೆ, ಸೆಲ್ಲರ್ಸ್ ಜಾಸ್ತಿ ಪ್ರಮಾಣದಲ್ಲಿ ಇದ್ದರೆ ಅವ್ರ ಮಾರ್ಕೆಟ್ ಅನ್ನು ಕೆಳಗೆ ತಗೊಂಡು ಬಂದಿದ್ದಾರೆ. ಇಲ್ಲಿ ಇದಾಗ್ಲಿಲ್ಲ, ಬ್ರೇಕ್ಔಟ್ ಆಗ್ಲಿಲ್ಲ. ಪುನಃ ಇಲ್ಲಿ ತನಕ ಬಂದಿದೆ, ಪುನಃ ಬ್ರೇಕ್ಔಟ್ ಆಗಿದೆ, ಪುನಃ ಕೆಳಗೆ ಬಂದಿದೆ ಆಯ್ತಾ. ಕೆಳಗೆ ಬಂದದ್ದು ಇಲ್ಲಿಗೆ ಎಷ್ಟು ಟಚ್ ಆಯ್ತು, 1 ಟಚ್, 2 ಟಚ್, 3 ಟಚ್. ನಾನು ಇದು ಕ್ಲಾಸ್ ಮಾಡಿದ್ದೇನೆ, ಸಪೋರ್ಟ್ ಹೇಗೆ ಇದು ಮಾಡುದಂತ ಆಯ್ತಾ, ನೋಡುದಂತ. ಇದರಲ್ಲಿ ಇಲ್ಲಿ ಏನಾಯ್ತು, ನಾವು ಕೆಲವರು ಏನ್ ಮಾಡ್ತಾರೆ, ಇಲ್ಲಿ ತೆಗಿತಾರೆ. ಇಲ್ಲಿ ತೆಗಿಬಾರ್ದು, ಇದು ಬ್ರೇಕ್ಔಟ್ ಆಗುವ ತನಕ ಕಾಯ್ಬೇಕು. ರೆಸಿಸ್ಟೆನ್ಸ್ ಲೆವೆಲ್ ಬ್ರೇಕ್ಔಟ್ ಆದ್ರೆ ಅಲ್ಲಿ ಮತ್ತೆ ಬೈಯರ್ಸ್ ಎಂಟ್ರಿ ಆಗಿದ್ದಾರೆ ಅಂತ ಅರ್ಥ. ಇಲ್ಲಿ ಗ್ರೀನ್ ಕ್ಯಾಂಡಲ್ ಮಾಡಿದೆ ನೋಡಿ, ಇಲ್ಲಿಗೆ ದೊಡ್ಡದೊಂದು ಗ್ರೀನ್ ಕ್ಯಾಂಡಲ್ ಮಾಡಿದೆ. ಈ ಗ್ರೀನ್ ಕ್ಯಾಂಡಲ್ ಇಲ್ಲಿ ಬ್ರೇಕ್ಔಟ್ ಆದಾಗೆ, ರೆಸಿಸ್ಟೆನ್ಸ್ ಲೆವೆಲ್ ಬ್ರೇಕ್ಔಟ್ ಆದಾಗೆ ನಾವಿಲ್ಲಿ ಟ್ರೇಡ್ ಮಾಡಬಹುದು. ಈಗ 1 ಅವರ್ ಅಲ್ಲಿ 4 ಅವರ್ಸ್ ಅಲ್ಲಿ ಗ್ರೀನ್ ಕ್ಯಾಂಡಲ್ ಮಾಡಿದೆ, 1 ಅವರ್ ಅಲ್ಲಿ ಸಹ ಗ್ರೀನ್ ಕ್ಯಾಂಡಲ್ ಮಾಡಿದೆ. ಅದೇ 15 ಮಿನಿಟ್ಸ್ ಅಲ್ಲಿ ಯಾವ ತರ ಕ್ಯಾಂಡಲ್ ಮಾಡಿದೆ ಅಂತ ನೋಡ್ಬೇಕು. ಒಟ್ಟಾರೆ ಟ್ರೇಡ್ ತೆಗೆಯುವುದಲ್ಲ ಆಯ್ತಾ, 3 ಟೈಮ್ ಫ್ರೇಮ್ ಅಲ್ಲೂ ಸೇಮ್ ಆಗಿ ಇರ್ಬೇಕು. ಆವಾಗ ನಮ್ಗೆ ಒಂದು ದೊಡ್ಡ ಕನ್ಫರ್ಮೇಶನ್ ಸಿಗ್ತದೆ. 15 ಮಿನಿಟ್ಸ್ ಅಲ್ಲಿ ಯಾವ ತರ ಕ್ಯಾಂಡಲ್ಸ್ ಮಾಡಿದೆ ಅಂತ ನೋಡುವ.
ಇದು 15 ಮಿನಿಟ್ಸ್ ಅಲ್ಲಿ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನಾವು ಅಪ್ಲೈ ಮಾಡಿ ಇಡ್ಬೇಕು. ಈ ತರ ಇದು ಅಪ್ಲೈ ಮಾಡಬೇಕು. ಮೂರಲ್ಲಿ ಸಹ ಅಪ್ಲೈ ಮಾಡಬೇಕು 15 ಮಿನಿಟ್ಸ್ ಅಲ್ಲಿ. ಆದ್ಮೇಲೆ ನಾವು ಮಾರ್ಕೆಟ್ ಇದು ಅನಾಲಿಸಿಸ್ ಮಾಡುವಾಗ ತುಂಬಾ ಪ್ರೀವಿಯಸ್ ಡೇಸ್ ಒಳಗೆ ಹೋಗುದಲ್ಲ. ಈಗ ಇವತ್ತಿನದು ಮಾರ್ಕೆಟ್ ಇದೆ, ಇವತ್ತಿನದು ಮಾರ್ಕೆಟ್ ಅಲ್ಲಿ ನಾವು ಸ್ಟಾಕ್ಸ್ ಎಲ್ಲ ಇನ್ವೆಸ್ಟ್ ಎಲ್ಲ ಮಾಡುವಾಗ ತುಂಬಾ ಪ್ರೀವಿಯಸ್ ಅದೆಲ್ಲ 6 ಮಂತ್ ಅಲ್ಲಿ ಹೇಗಿದೆ, 4 ಮಂತ್ ಅಲ್ಲಿ ಹೇಗಿದೆ, ಈ ತರ ನೋಡ್ಬೋದು. ನಾವೀಗ ಇದು ಇಂಟರ್ ಡೇ ಇಲ್ಲಾಂದ್ರೆ ಸ್ವಿಂಗ್ ಟ್ರೇಡ್ ಮಾಡುದಲ್ವಾ, ಇದಕ್ಕೆ ನಾವು ಆ ದಿವಸದ ಮಾರ್ಕೆಟ್ 4 ಅವರ್ಸ್ ಅಲ್ಲಿ ಯಾವ ತರ ಇದೆ, 15 ಮಿನಿಟ್ಸ್ ಅಲ್ಲಿ ಯಾವ 1 ಅವರ್ ಅಲ್ಲಿ ಯಾವ ತರ ಇದೆ, 15 ಮಿನಿಟ್ಸ್ ಅಲ್ಲಿ ಯಾವ ತರ ಇದೆ ಅಂತ ನೋಡ್ಬೇಕು ಅಷ್ಟೇ. ಆದ್ಮೇಲೆ 3ಅಲ್ಲಿ ಸಹ ಮಾರ್ಕ್ ಮಾಡಿ ಇಡ್ಬೇಕು. 4 ಅವರ್ಸ್ ಅಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡಿ ಇಡ್ಬೇಕು, 1 ಅವರ್ ಅಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡಿ ಇಡ್ಬೇಕು. ಆದ್ಮೇಲೆ 15 ಮಿನಿಟ್ಸ್ ಅಲ್ಲಿ ಸಹ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡಿ ಇಡ್ಬೇಕು. ಇದೀಗ 15 ಮಿನಿಟ್ಸ್ ಅಲ್ಲಿ ಸಹ ಏನಾಗಿದೆ ಮಾರ್ಕೆಟ್ ಇಲ್ಲಿ ಇಲ್ಲಿ ಈ ತರ ಬಂದಿದೆ ನೋಡಿ, ಡೌನ್ ಗೆ ಬಂದು ಮತ್ತೆ ಇಲ್ಲಿ ಡೌನ್ ಗೆ ಹೋದಾಗ ಏನ್ ಮಾಡ್ತಾರೆ, ಇಲ್ಲಿ ಎಲ್ಲ ಎಂಟ್ರಿ ತಗೊಳ್ತಾರೆ. ಇದು ಬ್ರೇಕ್ಔಟ್ ಆಯ್ತಾ ಅಂತ. ನಾವೀಗ ಒಂದು ಸೈಡ್ ವೇಸ್ ಗೆ ಹೋಗಿ ಇಲ್ಲಿಂದ ಫುಲ್ ಸೈಡ್ ವೇಸ್ ಹೋಗಿದೆ ಮಾರ್ಕೆಟ್, ಇಲ್ಲಿ ಬ್ರೇಕ್ಔಟ್ ಆಗಿದೆ, ಇದು ಟ್ರಾಪ್ ಮಾಡಿದೆ ಅಲ್ವಾ ಮಾರ್ಕೆಟ್. ನಮಗೆ ಟ್ರಾಪ್ ಮಾಡಿದೆ ಅಂತ ಗೊತ್ತಾಗುದು ಹೇಗೆ, ನಾವು 4 ಅವರ್ಸ್ ಅದು ಟೈಮ್ ಫ್ರೇಮ್ ನೋಡಿದಾಗ ನಮಗೆ ಗೊತ್ತಾಗ್ತದೆ. ಅಲ್ಲಿ ಟ್ರೆಂಡ್ ಅಪ್ ಟ್ರೆಂಡ್ ಇದೆ, ಇಲ್ಲಿ ಏನ್ ಮಾಡ್ತಿದೆ ಡೌನ್ ಗೆ ಹೋಗುವಾಗೆ ತೋರಿಸ್ತಿದೆ, ಅಲ್ಲಿ ಬುಲ್ಲಿಶ್ ಕ್ಯಾಂಡಲ್ ತೋರಿಸ್ತಿದೆ ಅಲ್ವಾ. ಅವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ಇದೀಗ ಇಲ್ಲಿ ಟ್ರಾಪ್ ಆಗಿ ಇದು ಬೇಕಂತಾನೆ ಮಾಡಿದಂತ ಅಲ್ವಾ. ಇಲ್ಲಿ ಏನ್ ಮಾಡ್ಬೇಕು ನಾವು, ಇಲ್ಲಿ ನೋಡಿ ಇಲ್ಲಿ ಕೆಳಗೆ ಬಂದಾಗೆ ಮಾಡಿದೆ, ಇದು ಲೈನ್ ಅನ್ನು ಕ್ರಾಸ್ ಆದಾಗ ಏನ್ ಮಾಡ್ತಾರೆ ಕೆಲವರು ಎಂಟ್ರಿ ತಗೊಳ್ತಾರೆ. ಎಂಟ್ರಿ ತಗೊಳ್ಬಾರ್ದು. ಆದ್ರೆ ನೆಕ್ಸ್ಟ್ ಕ್ಯಾಂಡಲ್ ಫಸ್ಟ್ ಗೆ ನಾವು 4 ಅವರ್ಸ್ ಅಲ್ಲಿ ಮಾರ್ಕೆಟ್ ಬುಲ್ಲಿಶ್ ಇದೆ ಅಂತ ನೋಡಿ ಮತ್ತೆ ನಾವು ಎಂಟ್ರಿ ಅಲ್ಲ, ಮಾರ್ಕೆಟ್ ಬೇರಿಶ್ ಇದೆ ಅಂತ ನೋಡಿ ಮತ್ತೆ ಎಂಟ್ರಿ ತಗೊಳ್ಬೇಕು. ಇಲ್ಲಿ ಮಾರ್ಕೆಟ್ ಬೇರಿಶ್ ಇಲ್ಲ, ಅಲ್ಲಿ ಅಪ್ ಟ್ರೆಂಡ್ ಇದೆ 4 ಅವರ್ಸ್ ಅಲ್ಲಿ. 1 ಅವರ್ಸ್ ಅಲ್ಲಿ ಸಹ ಗ್ರೀನ್ ಕ್ಯಾಂಡಲ್ ಮಾಡಿದೆ, ಬುಲ್ಲಿಶ್ ಕ್ಯಾಂಡಲ್ ಮಾಡಿದೆ. ಆಗ ಇಲ್ಲಿ ಮೋರ್ ಕನ್ಫರ್ಮೇಶನ್, ಇಲ್ಲಿ ಮಾರ್ಕೆಟ್ ಕೆಳಗೆ ಹೋಗಲ್ಲ ಅಂತ ಕನ್ಫರ್ಮೇಶನ್ ಅಲ್ವಾ. ಇಲ್ಲಿ ಕೆಳಗೆ ಕ್ಯಾಂಡಲ್ ಆಗಲ್ಲ ಅಂತ ಕನ್ಫರ್ಮೇಶನ್. ಆಗ ಏನ್ ಮಾಡ್ಬೇಕು ನಾವು, ಅಪ್ ಟ್ರೆಂಡ್ ಬುಲ್ಲಿಶ್ ಸೈಡ್ ಅದು ತೆಗಿಬೇಕು. ಬುಲ್ಲಿಶ್ ಸೈಡ್ ಅದು ಸಡನ್ ಇಲ್ಲಿಯೇ ತೆಗೆಯುವುದಲ್ಲ, ಇಲ್ಲಿ ರೆಸಿಸ್ಟೆನ್ಸ್ ಏರಿಯಾ ಅಲ್ಲಿ ಬ್ರೇಕ್ಔಟ್ ಆಗುವ ತನಕ ಕಾಯ್ಬೇಕು. ಅಂತ ಹೇಳಿದ್ರೆ 4 ಅವರ್ಸ್ ಅಲ್ಲಿ ಬ್ರೇಕ್ಔಟ್, ಸಪೋರ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಲೆವೆಲ್ ಬ್ರೇಕ್ಔಟ್ ಆಗುವ ತನಕ ಕಾಯ್ಬೇಕು. ಮತ್ತೆ 1 ಅವರ್ ಅಲ್ಲಿ ಸಹ ಬ್ರೇಕ್ಔಟ್ ಆಗುವವರೆಗೆ ಕಾಯ್ಬೇಕು. ಆದ್ಮೇಲೆ 15 ಮಿನಿಟ್ಸ್ ಅಲ್ಲಿ ಸಹ ಬ್ರೇಕ್ಔಟ್ ಆಗುವವರೆಗೆ ಕಾಯ್ಬೇಕು. ಇಲ್ಲಿ ಬ್ರೇಕ್ಔಟ್ ಆದಾಗ ಇಲ್ಲಿ ಎಂಟ್ರಿ ತಗೊಳ್ಬಹುದು. ಇಲ್ಲಿ ನಿಮ್ಗೆ ಕನ್ಫರ್ಮೇಶನ್ ಜಾಸ್ತಿ ಇರ್ತದೆ, ಅವಾಗ ದೊಡ್ಡ ಲಾಟ್ ಅಲ್ಲೇ ತೆಗಿಬೇಕು ಆಯ್ತಾ. ದೊಡ್ಡ ಲಾಟ್ ಅಲ್ಲಿ ಹೇಗೆ ತೆಗೆಯುವುದು, ನಮ್ದು ನೆಕ್ಸ್ಟ್ ಸಪೋರ್ಟ್ ಏರಿಯಾ ತನಕ ಇಲ್ಲಿ ನೀವೀಗ ಇಲ್ಲಿ ತೆಗ್ದಿದ್ದೀರಿ ಅಂತ ತಿಳ್ಕೊಳ್ಳಿ. ಫಸ್ಟ್ ಸಪೋರ್ಟ್ ಏರಿಯಾ ಯಾವುದು 4 ಅವರ್ಸ್ ಅಲ್ಲಿ ನಿಮ್ಗೆ ತುಂಬಾ ಮೇಲೆ ತೋರಿಸ್ತಿದೆ ಅಲ್ವಾ, ಅದ್ರಲ್ಲಿ ಹೇಳ್ತೇನೆ. ಇದೀಗ ಸಪೋರ್ಟ್ ಆಯ್ತು, ಇದು 4 ಅವರ್ಸ್ ಅಲ್ಲಿ ಇದು ರೆಸಿಸ್ಟೆನ್ಸ್ ಆಯ್ತು ಅಲ್ವಾ. ಎಲ್ಲಿ ತನಕ ನಾವು ಹೋಗ್ಬಹುದಂತ ನೋಡ್ಲಿಕ್ಕೆ ಇದದು ನೆಕ್ಸ್ಟ್ ಸಪೋರ್ಟ್.
ಯಾವುದು ಬರ್ತದೆ ಹೇಳ್ತೇನೆ. ನಾನಿದು ಎಡಿಟಿಂಗ್ ಮಾಡಲ್ಲ, ಕಂಟಿನ್ಯೂಸ್ ಆಗಿ ಹೇಳ್ತಾ ಹೋಗ್ಬೇಕಾಗ್ತದೆ, ಸ್ವಲ್ಪನು ಬಿಡದೆ. ಬಿಟ್ರೆ ಟೈಮ್ ವೇಸ್ಟ್ ಆಗ್ತದೆ ನಿಮಗೆ ಅಲ್ವಾ. ಎಡಿಟಿಂಗ್ ಮಾಡದಿದ್ರೆ ಅದೊಂದು ಪ್ರಾಬ್ಲಮ್, ಕಂಟಿನ್ಯೂಸ್ ಆಗಿ ಹೇಳ್ತಾ ಹೋಗ್ಬೇಕು, ಸ್ಟಾಪ್ ನಾನ್ ಸ್ಟಾಪ್. ಒಂದೊಂದ್ಸಲ ನೆನಪಾಗಲ್ಲ ಏನು ಆಪ್ಷನ್ ಮಾಡ್ತಿದ್ದೇನೆ ಅಂತ. ಇಲ್ಲಿಗ ಇದು ಸಪೋರ್ಟ್, ಇದು ರೆಸಿಸ್ಟೆನ್ಸ್ ಅಲ್ವಾ. 4 ಅವರ್ಸ್ ಅಲ್ಲಿ ಇಲ್ಲಿ ಬ್ರೇಕ್ಔಟ್ ತಗೊಂಡಿದೆ ಅಲ್ವಾ. ಇರೋದು ಫಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಎಲ್ಲಿದೆ, ಫಸ್ಟ್ ಇಲ್ಲಿ ಬ್ರೇಕ್ಔಟ್ ಆದಾಗೆ ನೀವು ಇಲ್ಲಿ ಟ್ರೇಡ್ ಮಾಡಬಹುದು. ಇಲ್ಲಿ ಇದು ಬ್ರೇಕ್ಔಟ್ ಆದಾಗೆ ಇನ್ನೊಂದು ಕ್ಯಾಂಡಲ್ ಇದ್ರದ್ದು ಓಪನಿಂಗ್ ಏರಿಯಾವನ್ನು ಕ್ಲೋಸ್ ಮಾಡಿದಾಗೆ ನೀವು ಇಲ್ಲಿ ಇದ್ರದ್ದು ಓಪನಿಂಗ್ ಏರಿಯಾವನ್ನು ಕ್ಲೋಸ್ ಮಾಡಿದಾಗೆ ನೀವು 15 ಮಿನಿಟ್ಸ್ ಗೆ ಹೋಗಿ ಟ್ರೇಡ್ ಮಾಡಬಹುದು. 15 ಮಿನಿಟ್ಸ್ ಅಲ್ಲಿ ಸಹ ಬ್ರೇಕ್ಔಟ್ ಮಾಡ್ತಾ ಇದ್ರೆ ಯಾವುದು ರೆಸಿಸ್ಟೆನ್ಸ್ ಅನ್ನು ಬ್ರೇಕ್ಔಟ್ ಮಾಡ್ತಿದ್ರೆ ಆವಾಗ ನೀವು ಟ್ರೇಡ್ ಮಾಡಬಹುದು. ಇಲ್ಲಿ ಸಪೋರ್ಟ್ ತಗೊಳ್ತಿದೆ ಅಲ್ವಾ, ಇಲ್ಲಿ ಸಪೋರ್ಟ್ ತಗೊಳ್ಳುವಾಗ ಇಲ್ಲಿ ತನಕ ಬರ್ತದಂತ ಒಂದು ಇದು ಅಲ್ವಾ, ಇಲ್ಲಿ ತನಕ ಬರ್ಬೋದು. ಇದು ಫಸ್ಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗ್ತದೆ. ಇನ್ನೊಂದು ರೆಸಿಸ್ಟೆನ್ಸ್ ಲೆವೆಲ್ ಇಲ್ಲಿ ತನಕ ಆಗ್ತದೆ ಅಲ್ವಾ. ನೀವು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಇದು ಲೆವೆಲ್ ಎಲ್ಲಿ ತನಕ ಮಾರ್ಕೆಟ್ ಹೋಗ್ತದಂತ ನೋಡ್ಬೇಕಂತಿದ್ರೆ ಮುಂಚಿನ ಇದು ಅದ್ರದ್ದು ಲೆಫ್ಟ್ ಸೈಡ್ ಅಲ್ಲಿ ಕ್ಯಾಂಡಲ್ಸ್ ಹೇಗಿದೆ ಅಂತ ನೋಡ್ಕೊಳ್ಬೇಕು ಆಯ್ತಾ. ಇಲ್ಲಿ ಇದೀಗ ಬ್ರೇಕ್ಔಟ್ ಆಯ್ತಾ, ಇಲ್ಲಿ ಬ್ರೇಕ್ ಆಯ್ತಾ ಅಂತ ತಿಳ್ಕೊಳ್ಳಿ. ಇಲ್ಲಿ ಗ್ರೀನ್ ಕ್ಯಾಂಡಲ್ ಅಲ್ಲಿ 4 ಅವರ್ಸ್ ಅಲ್ಲಿ ಸಹ ಬ್ರೇಕ್ಔಟ್ ಆಗಿ ಗ್ರೀನ್ ಕ್ಯಾಂಡಲ್ ಮಾಡಿದೆ, 1 ಅವರ್ ಅಲ್ಲಿ ಸಹ ಬ್ರೇಕ್ಔಟ್ ಆಗಿ ಗ್ರೀನ್ ಕ್ಯಾಂಡಲ್ ಮಾಡಿದೆ, ಇಲ್ಲಿ ಸಹ ಬ್ರೇಕ್ಔಟ್ ಆಗಿ ಗ್ರೀನ್ ಕ್ಯಾಂಡಲ್ ಮಾಡಿದೆ ಅಂತ ತಿಳ್ಕೊಳ್ಳಿ. ಆವಾಗ ನಿಮ್ದು ಇದು ಸ್ಟ್ರಾಂಗ್ ಇದೆ ಅಂತ ಅರ್ಥ, ನಿಮ್ಮ ಅನಾಲಿಸಿಸ್ ಸ್ಟ್ರಾಂಗ್ ಇದೆ ಅಂತ ಅರ್ಥ, ಸೆಟಪ್ ಸ್ಟ್ರಾಂಗ್ ಇದೆ ಅಂತ ಅರ್ಥ. ಆವಾಗ ನೀವು ಇಲ್ಲಿ ಒಂದು ದೊಡ್ಡ ಎಂಟ್ರಿಯನ್ನು ತಗೊಳ್ಬಹುದು. ಇಲ್ಲಿ ಈಗ ಬ್ರೇಕ್ಔಟ್ ಆದಾಗೆ ಇಲ್ಲಿ ಸಪೋರ್ಟ್ ತಗೊಂಡಾಗೆ ಮಾರ್ಕೆಟ್ ನೀವು ದೊಡ್ಡ ಎಂಟ್ರಿಯನ್ನು ಇಲ್ಲಿ ತಗೊಳ್ಬಹುದು. ನಿಮ್ದು ಇದು ಎಲ್ಲಿರ್ತದೆ, ನೀವು ನೆಕ್ಸ್ಟ್ ನಿಮ್ದು ಎಲ್ಲಿ ಎಕ್ಸಿಟ್ ಆಗ್ಬೇಕು, ನಿಮ್ದು ಪ್ರಾಫಿಟ್ ಎಲ್ಲಿ ಬುಕ್ ಮಾಡ್ಬೇಕಂತ ನೀವು ನೋಡ್ಬೇಕಂತಿದ್ರೆ ನೀವು ಒಂದು ಐಡಿಯಾ ಅಂತ ಹೇಳಿದ್ರೆ ನಿಮ್ದು ಇದ್ರದ್ದು ಮೊದ್ಲಿನದು ಎಲ್ಲಿ ಬಿಗ್ ಮಾಡಿದೆ ಅಂತ ನೋಡ್ಬೇಕು. ಫಸ್ಟ್ ಸಪೋರ್ಟ್ ಫಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಇಲ್ಲಿದೆ ಅಲ್ವಾ, ಮೊದ್ಲಿಗೆ ಇಲ್ಲಿ ಬಿಗ್ ಮಾಡಿದೆ, ಇಲ್ಲಿ ತನಕ ಇದು ಕ್ಯಾಂಡಲ್ಸ್ ಮಾಡಿ ಬರ್ಬೋದು ಅಂತ. ಆದ್ರೆ ನಿಮ್ದು ಅಲ್ಲಿ 4 ಅವರ್ಸ್ ಅಲ್ಲಿ ಅಪ್ ಟ್ರೆಂಡ್ ಇರುವುದ್ರಿಂದ ಅಲ್ಲಿ ನಿಮ್ಗೆ ದೊಡ್ಡ ಮೂವ್ಮೆಂಟ್ ಅನ್ನು ತೋರಿಸ್ತಿರುವುದ್ರಿಂದ ಮೂವ್ಮೆಂಟ್ ಇಲ್ಲಿ ತನಕ ಬರ್ಬೋದು ಅಂತ ಒಂದು ಅಂದಾಜು, ಇಲ್ಲಿ ತನಕ. ಹಾಗಾಗಿ ಇಲ್ಲಿ ತನಕ ಬರ್ಬೋದು, ಇದು ಲೆವೆಲ್ ಅನ್ನು ಬ್ರೇಕ್ ಮಾಡಿ ಇಲ್ಲಿ ತನಕ ಬರ್ಬೋದು. ನೀವು ಟ್ರೇಡ್ ಮಾಡುವವರು 4 ಅವರ್ಸ್ ಅಲ್ಲಿ ಒಂದು ವೇಳೆ ಸ್ಟ್ರಾಂಗ್ ಬುಲ್ಲಿಶ್ ಅಂತ ಇದ್ರೆ ನೀವು ಟ್ರೇಡ್ ಅನ್ನು ಇಲ್ಲಿ ತನಕ ಇಡಬಹುದು ಆಯ್ತಾ. ಇಲ್ಲಿ ಸ್ವಲ್ಪ ಬುಕ್ ಮಾಡಿ, ಈಗ ಇಲ್ಲಿ ಒಂದು 100 ಲಾಟ್ ಅಲ್ಲಿ ತೆಗ್ದಿದ್ದೀರಾ ಅಂತ ತಿಳ್ಕೊಳ್ಳಿ, ಇಲ್ಲಿ ಒಂದು 50 ಲಾಟ್ ಬುಕ್ ಮಾಡಿ ಪುನಃ 50 ಲಾಟ್ ಇಲ್ಲಿ ತನಕ ಇಡುದು ಆಯ್ತಾ. ಇವತ್ತಿಂದು ಕ್ಲಾಸ್ ಅರ್ಥ ಆಯ್ತಂತ ತಿಳ್ಕೊಂಡಿದ್ದೇನೆ ನಾನು. ಇದು ಗೊತ್ತಾಯ್ತಲ್ಲ ನಿಮಗೆ? ಇದು ನೋಡಿ, ನಾವು ಹೀಗೆ ನೋಡುವಾಗ ಬೇರೆ ಬೇರೆ ತೋರಿಸ್ತದೆ. 4 ಅವರ್ಸ್ ಅಲ್ಲಿ ಬೇರೆ, 15 ಮಿನಿಟ್ಸ್ 1 ಅವರ್ ಅಲ್ಲಿ ಬೇರೆ ಇದು ಚಾರ್ಟ್, 15 ಮಿನಿಟ್ಸ್ ಅಲ್ಲಿ ಬೇರೆ ಚಾರ್ಟ್ ತೋರಿಸ್ತದೆ ಆಯ್ತಾ. ನಾವು ಅದು ಮೂರನ್ನು ಅನಾಲಿಸಿಸ್ ಮಾಡಿ ಡೈಲಿ ಟ್ರೇಡ್ ಅನ್ನು ತೆಗಿಬೇಕು. ಇವತ್ತಿನದು ಇದು ಕ್ಲಾಸ್ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದೀನಿ. ಅರ್ಥ ಆಗದಿದ್ರೆ ನನಗೆ ಕಮೆಂಟ್ಸ್ ಹಾಕಿ ಆಯ್ತಾ, ಬೇಕಾದ್ರೆ ಇನ್ನೊಂದ್ಸಲ ಬೇಕಾದ್ರೆ ಮಾಡ್ತೇನೆ. ಅರ್ಥ ಆಗದವರು ಕಮೆಂಟ್ಸ್ ಮಾಡಿ, ಮತ್ತೆ ಶೇರ್ ಮಾಡಿ, ಲೈಕ್ಸ್ ಕೊಡಿ ಆಯ್ತಾ. ಥ್ಯಾಂಕ್ ಯು. ಯಾರಿಗೆಲ್ಲ ಲೈವ್ ಸ್ಟ್ರೀಮ್ ಮಾಡ್ಬೇಕಂತಿದೆ ಅವರೆಲ್ಲ ಕಮೆಂಟ್ ಹಾಕಿ ಆಯ್ತಾ. ನಾನು ಲೈವ್ ಸ್ಟ್ರೀಮ್ ಮಾಡ್ಬೇಕಂತಿದ್ರೆ ಮಾಡ್ತೀನಿ.